ಚಕ್ರ ಅಂದ್ರೆ ಏನು ನಿಮ್ಮ ಪ್ರಕಾರ? ಈ ಚಕ್ರಗಳಂತಕ್ಕಂಥದ್ದು ಒಂಥರ ಟ್ರಾನ್ಸ್ಫಾರ್ಮರ್ಸ್ ಇದ್ದಂಗೆ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ? ಎಷ್ಟು ಗಂಟೆಗಳ ಕಾಲ ನಾನು ಟೆನ್ಷನಲ್ಲಿ ಇರ್ತೀನಿ, ಅವನ ರಿಯಾಕ್ಷನ್ ನೋಡಿ ನಾರ್ಮಲ್ ಮನುಷ್ಯ ಅಯ್ಯೋ ನನ್ನ ಹಣ, ಅಯ್ಯೋ ನನ್ನ ಆಸ್ತಿ, ನಾಮ ಜಪ ಮಾಡೋದ್ರಿಂದಾನೇ ನಿಮ್ಗೆ ಎಷ್ಟೋ ಚಕ್ರ ಬ್ಯಾಲೆನ್ಸ್ ಆಗಿಬಿಡುತ್ತೆ. ನೋಡಿ 90 ಡೇಸ್ ಆದಮೇಲೆ ನಿಮ್ಮ ವ್ಯಕ್ತಿತ್ವ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಒಂದೊಂದು ಚಕ್ರವನ್ನ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬಹುದು? ಬೀಜ ಮಂತ್ರಗಳು ಸಿಗತ್ತೆ. ಯಾವ ಸಮಯವನ್ನ ನೀವು ಪ್ರಿಫರ್ ಮಾಡ್ತೀರಾ? ಆಕೆ ಏನೇ ಒಂದು ಪೂಜೆ ರಿಚುವಲ್ಸ್ ಮಾಡ್ಬೇಕಂದ್ರೆ ಸೂರ್ಯ ಅಸ್ತ ಆದ್ಮೇಲೆ ಮಾಡಿ. 7 ಚಕ್ರ ಬೇರೆ, ಅದು ಥರ್ಡ್ ಐ ಚಕ್ರ ಬೇರೆ. ಸೊ ಮೇಲಿನ ಚಕ್ರ ಆಕ್ಟಿವೇಟ್ ಆಗೋದಕ್ಕೆ ಬಹಳ ತಪಸ್ ಮಾಡಬೇಕು. ಹಾಗಾದ್ರೆ ಆ ಜರ್ನಿಯಲ್ಲಿ ನೀವು ಹೋಗಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೆಟಟ್ರಾನ್ ಏಂಜಲ್ ಮೇನ್ ಏಂಜಲ್ ಲಲಿತಾ ಸಹಸ್ರನಾಮದಲ್ಲಿ ನಾವು ಆಜ್ಞಾ ಚಕ್ರದ ಬಗ್ಗೆ ತುಂಬಾ ಉಲ್ಲೇಖನೆ ಇದೆ. ಸೊ ಆಕಾಶಿಕ್ ರೀಡಿಂಗ್ ಅಂದ್ರೆ ಏನು? ನಾವು ಲೈಫ್ ಪಾರ್ಟ್ನರ್ ಬಂದಿದ್ದಾರ ಮ್ಯಾಮ್ ನಿಮ್ಮ ಹತ್ರ? ಸುಮಾರು ಬಂದಿದೆ. ನವನಾಗ ಜಪ ಮಾಡ್ಕೊಳ್ಳಿ, ರೀಡಿಂಗ್ ಮಾಡಿದ್ಮೇಲೆ ಕಾರ್ಡ್ ಕಟ್ ಅಂತ ಮಾಡಲೇಬೇಕು. ಸೊ ನಮ್ಮ ಜೊತೆ ಇವತ್ತು ನಮ್ಮ ವಿಶೇಷ ಪಾಡ್ಕಾಸ್ಟ್ನಲ್ಲಿ ಕೂತಿರೋದು ಟ್ಯಾರೋಟ್ ರೀಡರ್, ಅದ್ರ ಜೊತೆಗೆ ಆಕಾಶಿಕ್ ರೀಡಿಂಗ್ ಮಾಡ್ತಾರೆ, ಅದ್ರ ಜೊತೆಗೆ ಕಾಳಿ ಮಾತಾ ಸಾಧಕರು ಕೂಡ ಹೌದು. ಸೊ ಹಾಗಾದರೆ ನೀವು ಥಂಬ್ನೇಲ್ ನೋಡಿರ್ತೀರಾ, ಬಟ್ ಸ್ಟಿಲ್ ನಮ್ಮ ಇಂಟ್ರೊಡಕ್ಷನ್ ನಾವು ಕೊಡಲೇಬೇಕು. ರಮ್ಯಾ ಅವರೇ, ನಿಮಗೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಬ್ಯೂಟಿಫುಲ್ ಆ್ಯಂಡ್ ಸ್ಪೆಷಲ್ ಪಾಡ್ಕಾಸ್ಟ್ಗೆ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನು ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು. ಎನಿವೇಸ್ ಮ್ಯಾಮ್, ಪಾಡ್ಕಾಸ್ಟಲ್ಲಿ ಇವತ್ತು ತುಂಬ ಮಾತುಕತೆ ಮಾಡೋದಿದೆ, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದಿದೆ, ತಿಳಿಸ್ಕೊಡೋದಿದೆ, ಸೊ ಕಲ್ತ್ಕೊಳ್ಳೋದಿದೆ, ಎಷ್ಟೊಂದಿದೆ ಇವತ್ತು ಮಾತುಕತೆ ಮಾಡೋದ್ರಲ್ಲಿ. ಮೊದಲನೇದಾಗಿ ನೀವು ಟ್ಯಾರೋಟ್ ರೀಡರ್ ಅಂತ ಗೊತ್ತಾಯಿತು, ಅದ್ರ ಜೊತೆ ಆಕಾಶಿಕ್ ರೀಡಿಂಗ್ ಕೂಡ ಮಾಡ್ತೀರಾ. ಸೊ ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಚಕ್ರಗಳ ಬಗ್ಗೆ ಅಂತ ಮಾತಾಡೋಣ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅಷ್ಟೊಂದು ಎಜುಕೇಷನ್ ಆಗಿರಲ್ಲ ಅಥವಾ ನಾಲೆಡ್ಜ್ ಗೊತ್ತಿರೋದಿಲ್ಲ. ಸೊ ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನವೇ ಈ ಪಾಡ್ಕಾಸ್ಟ್ ಮಾಡ್ತಾ ಇರುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಸ್ವಾಗತ. ಹಾಗೆಯೇ ಚಕ್ರಗಳ ಬಗ್ಗೆ ಮೊದಲನೇದಾಗಿ ಮಾತಾಡೋದಾದರೆ, ಚಕ್ರ ಅಂದರೆ ಏನು ನಿಮ್ಮ ಪ್ರಕಾರ? ನೋಡಿ, ಚಕ್ರ ಅಂತಂದ್ರೆ ಇವಾಗ ಹೇಗೆ ನಮ್ಮ ಒಂದು ಏರಿಯಾದಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಇರ್ತವೆ, ಮೇನ್ ಪೋಲ್ಸ್ ಇರುತ್ತೆ, ಹಾಗೆ ಪ್ರತಿಯೊಂದು ಮನೆಗೂ ಸ್ವಿಚ್ ಬೋರ್ಡ್ಸ್ ಅಂತ ಇರುತ್ತೆ. ಸೊ ಇವಾಗ ನಾವು ಫ್ಯಾನ್ ಸ್ವಿಚ್ ಆನ್ ಮಾಡಬೇಕು ಅಂದ್ರೆ ಟ್ರಾನ್ಸ್ಫಾರ್ಮರ್ ಪವರ್ ಇರಬೇಕು, ಪೋಲಲ್ ಪವರ್ ಇರಬೇಕು, ಅದು ನಮ್ಮ ಒಂದು ಮನೆಗಳಿಗೆ ಸಪ್ಲೈ ಆಗುತ್ತೆ ಅಂಡ್ ಫೈನಲಿ ಫ್ಯಾನ್ ಆನ್ ಆಗುತ್ತೆ. ಸೊ ಈ ಕನೆಕ್ಷನ್ ಇದೆ ಅಲ್ಲ, ಸೊ ಸೇಮ್ ಥಿಂಗ್ ನಮ್ಮ ದೇಹದಲ್ಲೂ ಸಹ ಈ ಚಕ್ರಗಳಂತಕ್ಕಂಥದ್ದು ಒಂಥರ ಟ್ರಾನ್ಸ್ಫಾರ್ಮರ್ಸ್ ಇದ್ದಂಗೆ. ಆಕ್ಚುಲಿ ನಮ್ಮ ದೇಹದಲ್ಲಿ 7 ಚಕ್ರ ಮೇಜರ್ ಆಗಿರುತ್ತೆ, ಬಟ್ ಅದ್ರ ಜೊತೆಗೆ ಸಣ್ಣ ಚಕ್ರಗಳು ಸುಮಾರು ಇರುತ್ತೆ. ಆದ್ರೂ ನಾವು ಮೇನ್ ಆಗಿ ಕನ್ಸಿಡರ್ ಮಾಡೋದು ಈ 7 ಚಕ್ರಗಳು. ಸೊ ಇದರ ಒಂದು ಪ್ರಾಮುಖ್ಯತೆಯನ್ನ ನಾವು ನೋಡೋದಾದ್ರೆ, ನೋಡಿ, ಮನುಷ್ಯನ ಜೀವನದಲ್ಲಿ ಸುಮಾರು ಕಷ್ಟಗಳು ಬರುತ್ತೆ, ಎಸ್ಪೆಷಲಿ ಹಣಕಾಸಿನ ಸಮಸ್ಯೆ, ಟೆನ್ಷನ್. ಅದು ಈಗಿನ ಕಾಲದಲ್ಲಂತೂ ಹೇಳೋದೇ ಬೇಡ, ಬಿಕಾಸ್ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಟೆನ್ಷನ್. ಹೊರಗಡೆ ಹೋಗಿ ನೋಡಿ, ಒಬ್ರು ಖುಷಿಯಾಗಿಲ್ಲ, ಏನಾದ್ರೂ ಒಂದು ಟೆನ್ಷನ್ ಎಲ್ಲ ಇರುತ್ತೆ. ಹೌದು. ಸೊ ಇದು ಯಾತಕ್ಕೋಸ್ಕರ ಬರುತ್ತೆ ಅಂದ್ರೆ, ಮನುಷ್ಯ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ವಾ, ಅಥವಾ ಈ ಟೆನ್ಷನ್ ಅನ್ನೋದು ಒಂದು ತಲೆಯಲ್ಲಿ ಅಷ್ಟು ಗಾಢವಾಗಿ ಕೂತಿದ್ಯಾ? ಸೊ ಈ ತರ ನೋಡ್ತಾ ಹೋದಾಗ, ಟೆನ್ಷನ್ ಅನ್ನೋದು ಒಂದು ಊಹೆ ಮಾಡ್ಕೊಳ್ತಕ್ಕಂಥದ್ದು, ಇಮ್ಯಾಜಿನೇಷನ್ ಅಷ್ಟೆ, ಅದು ನಿಜವಾಗ್ಲೂ ಇಲ್ಲ. ಆದ್ರೂ ಯಾಕೆ ಅಷ್ಟು ಗಾಬರಿ ಆಗುತ್ತೆ, ರಿಯಾಕ್ಷನ್ಸ್ ಆಗುತ್ತೆ? ಯಾವಾಗ ನಮ್ಮ ಚಕ್ರ ಬ್ಯಾಲೆನ್ಸ್ ಇರೋದಿಲ್ವೋ ಅವಾಗ ನಮ್ಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿಯನ್ನ ಕಳ್ಕೊತೀವಿ. ಇದೊಂಥರ ಫ್ಯಾನ್ ಇದೆ, ಸ್ವಿಚ್ ಇದೆ, ಎಲ್ಲ ಇದೆ, ಅರೆ ಪವರ್ ಇಲ್ಲ, ಕರೆಂಟ್ ಇಲ್ಲ. ಸೊ ಕರೆಂಟ್ ಇಲ್ಲದೆ ಇರುವಂತ ವಸ್ತು ಯೂಸ್ ಇಲ್ಲ. ನೀವು ಎಷ್ಟೇ ಲಕ್ಷ ಕೋಟಿ ತಗೊಂಡು ಬಂದ್ರೂನು ಅದಕ್ಕೆ ಪವರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಅದ್ ಕೆಲಸ ಮಾಡಲ್ಲ. ಹೌದು. ಸೊ ಹಾಗಾಗಿ ಈ 7 ಚಕ್ರಗಳು ಬ್ಯಾಲೆನ್ಸ್ ಆಗೋದು ಅತಿ 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 ಅವಶ್ಯಕತೆ ಇದೆ. ಸೊ ಜನಗಳ ಬಗ್ಗೆ ತುಂಬಾ ಕಮ್ಮಿ ಗೊತ್ತಿದೆ, ಅಥವಾ ಈಗ ಆಲ್ರೆಡಿ ಎಷ್ಟೋ ಜನ ಅಧ್ಯಾತ್ಮಕ್ಕೆ ಬರ್ತಾ ಇದ್ದಾರೆ, ರಿಸರ್ಚ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ನಡೀತಾ ಇದೆ. ಆದ್ರೆ ಇದರ ಒಂದು ಅರ್ಥ, ಇದರ ಒಂದು ಮೂಲ ತುಂಬಾ ತುಂಬಾ ಡೀಪ್ ಆಗಿದೆ. ಇದನ್ನು ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನ. ಚಕ್ರಗಳು ನಮ್ಮ ದೇಹದಲ್ಲಿ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನಮಗೆ ಅರಿವು ಗೊತ್ತಾಗುತ್ತೆ. ನೀವು ಹೇಳಿದ್ರಿ, ಕೆಲವೊಂದ್ಸಲ ಟೆನ್ಷನ್ ಮಾಡ್ಕೋತೀವಿ, ಅಥವಾ ಬೇಡದೇನೋ ಪ್ರಾಬ್ಲಮ್ ಬರುತ್ತೆ. ಜಾಸ್ತಿ ಖುಷಿಯಾಗಿರೋದಕ್ಕಿಂತ ಮೆಜಾರಿಟಿ ಯಾವಾಗಲೂ ಟೆನ್ಷನ್ನು, ಅಂಡರ್ ಪ್ರೆಷರು, ವರ್ಕ್ ಪ್ರೆಷರ್, ಇದರಲ್ಲೇ ಇರ್ತೀವಿ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ? ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಅರಿವು ಮೂಡಿಸ್ಕೊಂಡು ದೆನ್ ಆ ಪ್ರಾಬ್ಲಮಿಂದ ಆಚೆ ಬರೋದು ಹೇಗೆ?
ನೋಡಿ, ಮುಖ್ಯವಾಗಿ ಹೇಗೆ ಗೊತ್ತಾಗುತ್ತೆ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಂತ, ನಿಮ್ಮ ಲೈಫ್ ಸ್ಟೈಲ್ ನೋಡಿ, ನಿಮ್ಮ ಶೈಲಿ ಅಥವಾ ದಿನಚರಿ ನೋಡಿ. ದಿನಚರಿನಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ಎಷ್ಟು ಗಂಟೆಗಳ ಕಾಲ ನಾನು ಟೆನ್ಷನ್ ಅಲ್ಲಿ ಇರ್ತೀನಿ, ಎಷ್ಟು ನಗ್ತಾ ಇದ್ದೀನಿ ನಾನು ದಿನಕ್ಕೆ, ಎಷ್ಟು ನೆಮ್ಮದಿ ಹಬ್ಬ ಅಂತ ಅನ್ನಿಸ್ತಾ ಇದೆ. ಇದರ ಒಂದು ಕ್ಯಾಲ್ಕ್ಯುಲೇಷನ್ ಹೋಗ್ಲಿ, 12 ಅವರ್ಸು ಬೇಡ, ಒಂದು 5 ಅವರ್ ತಗೊಳ್ಳಿ. 5 ಅವರಲ್ಲಿ ಎಷ್ಟು ಸಲ ನಿಮಗೆ ಅಳು ಬರ್ತಾ ಇದೆ, ಎಷ್ಟು ಸಲ ಟೆನ್ಷನ್ ಆಗ್ತಾ ಇದೆ, ಅಥವಾ ನಗು ಅಂತದ್ದು ಎಷ್ಟು, ನೀವು ಅದನ್ನೆಲ್ಲ ಲೆಕ್ಕ ಮಾಡಿ. ನಗು ಅನ್ನೋದು ಬಹಳ ಬಹಳ ಕಮ್ಮಿ. ಹೌದು, ಅದಂತೂ ಸದ್ಯದ ಪರಿಸ್ಥಿತಿ ಅಥವಾ ಸದ್ಯದ ಜನರೇಷನ್ ನೋಡೋದಾದ್ರೆ ಮೆಜಾರಿಟಿ ನಗೋದೇ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ಏನಾದ್ರು ಒಂದು ಟೆನ್ಷನ್, ಹಣಕಾಸಿನ ಲೋನ್ ಮಾಡಿದ್ದೀನಿ ಅಂದ್ರೆ ಮನುಷ್ಯನಿಗೆ ತೃಪ್ತಿಯ ಭಾವ ಇಲ್ಲ. ಸೊ ಇದರಿಂದಾನೇ ಗೊತ್ತಾಗುತ್ತೆ ನಮ್ಮ ಒಂದು ಚಕ್ರಸ್ ಇನ್ಬ್ಯಾಲೆನ್ಸ್ ಆಗಿದೆ. ಅಂಡ್ ಫೈನ್, ಕಷ್ಟಕರವಾದ ಪರಿಸ್ಥಿತಿ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಆದ್ರೆ ಅದರಿಂದ ಟೆನ್ಷನ್ ಆಗತ್ತಲ್ಲ, ಅದನ್ನ ಹೆಂಗ್ ನಾವು ರಿಯಾಕ್ಟ್ ಮಾಡ್ತೀವಿ. ಇವಾಗ ಉದಾಹರಣೆಗೆ ಒಬ್ಬ ಸಾಮಾನ್ಯ ಮನುಷ್ಯ ಮತ್ತೆ ಒಂದು ಯೋಗಿ, ಇವರಿಬ್ಬರ ನಡುವೆ ಕಂಪ್ಯಾರಿಸನ್ ಮಾಡಿದ್ರೆ, ಯೋಗಿಗೆ ಅದರ ಒಂದು ಇದೇ ಇಲ್ಲ, ಹಣಕಾಸು ಅವ್ನಿಗೇನು ಬೇಕಾಗಿಲ್ಲ, ವೈರಾಗಿ ತರ. ಅವನ್ ರಿಯಾಕ್ಷನ್ ನೋಡಿ ನಾರ್ಮಲ್ ಮನುಷ್ಯ, ಅಯ್ಯೋ ನನ್ ಹಣ, ಅಯ್ಯೋ ನನ್ನ ಆಸ್ತಿ, ನನ್ ಕಾರು ಒಂಚೂರು ಸ್ಕ್ರಾಚ್ ಆದ್ರೆ ಎಷ್ಟು ವಿಲವಿಲ ಒದ್ದ. ಸೊ ದಟ್ ಇಸ್ ದ ರಿಯಾಕ್ಷನ್. ಅದೇ ಅಟ್ಯಾಚ್ಮೆಂಟ್ ಏನಿದೆ ಅದೇ ರಿಯಾಕ್ಷನ್ಗೆ ನಮಗೆ ಒಳಗಾಗುತ್ತೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡಿ. ಸೊ ಚಕ್ರಾಸ್ ಬ್ಯಾಲೆನ್ಸ್ ಮಾಡಿದಾಗ ಏನಾಗುತ್ತೆ, ರಿಯಾಕ್ಷನ್ ಕಮ್ಮಿ ಆಗುತ್ತೆ. ಫೈನ್, ಏನೋ ಸ್ಕ್ರಾಚ್ ಆಯ್ತು, ಏನೋ ಒಂದು ಮೊಬೈಲ್ ಬಿಡ್ತು ಓದ್ತೋಯ್ತು, ಇರ್ಲಿ ಬಿಡು ಪರವಾಗಿಲ್ಲ. ಸೊ ಆ ಕಾಮ್ನೆಸ್ ಅನ್ನೋದು ಜಾಸ್ತಿ ಆಗುತ್ತೆ, ನಿಮ್ಮ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಸೊ ಆ ತರ ಚೇಂಜ್ ಆದಾಗ ನಮ್ಮಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ ಹಾರ್ಮೋನ್ಸ್ ಕೂಡ ಕಮ್ಮಿ ಆಗುತ್ತಾ. ಲೈಟ್ ಆಗಿ ತಗೊಳಕ್ ಶುರು ಮಾಡ್ತೀವಿ, ಅಯ್ಯೋ ಬಿಡು ನೋಡ್ಕೊಳ್ಳೋಣ, ನಾಳೆ ಏನಾದ್ರು ಘಟನೆ ಆಯ್ತಾ ನೋಡ್ಕೊಳ್ಳೋಣ, ಇಟ್ಸ್ ಫೈನ್. ಅಂದ್ರೆ ಆ ಒಂದು ಸಟಲ್ ಸ್ಟೇಟ್, ನ್ಯೂಟ್ರಲ್ ಸ್ಟೇಟ್ ಬಂದ್ಬಿಡ್ತೀವಿ. ಜಾಸ್ತಿ ಗಾಬರಿನೂ ಆಗಲ್ಲ, ಆತಂಕನೂ ಆಗಲ್ಲ, ನನ್ಗೆ ಇದಿಲ್ಲ ಅಂತ ದುಃಖನೂ ಇಲ್ಲ, ಇದು ಬಂತು ಅಂತ ಜಾಸ್ತಿ ಖುಷಿನೂ ಇಲ್ಲ, ಥರ ನ್ಯೂಟ್ರಲ್ಸ್. ಎಷ್ಟು ನೆಮ್ಮದಿ ಅಲ್ವಾ ಅದು. ಸೊ ಈ ಒಂದು ಸ್ಟೇಟ್ಗೆ ತಲುಪೋದೆ ಚಕ್ರ ಬ್ಯಾಲೆನ್ಸಿಂಗ್. ನಿಮ್ಗೆ ಏನಾದ್ರು ಈ ಸ್ಟೇಟ್ ಅಲ್ಲಿ ಇದ್ರೆ ನಿಮ್ ಚಕ್ರಾಸ್ ಬ್ಯಾಲೆನ್ಸ್ ಆಗಿದೆ ಅಂತ. ಇಲ್ಲ ಅಂದ್ರೆ ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಕೆಲಸ ಮಾಡ್ಬೇಕಾದ್ರ ಮೇಲೆ. ಅಂದ್ರೆ ಹಾಗಾದ್ರೆ ಆ ಒಂದು ಹಂತ ತಲುಪೋದು ಹೇಗೆ ಅಂತ, ಯಾವ ಹಾದಿಯಲ್ಲಿ ಹೋದ್ರೆ ಅದೊಂದು ಬ್ಯಾಲೆನ್ಸಿಂಗ್ ಸ್ಟೇಟಿಗೆ ನಾವು ಬರ್ತೀವಿ ಅನ್ನೋ ಥರ. ಅಧ್ಯಾತ್ಮ ಅನ್ನೋದು ಬಹಳ ಒಂದು ಗಾಢವಾದ ಒಂದು ಸಮುದ್ರ ಇದ್ದಂಗೆ ಅಂತ ಹೇಳಿ, ಅದು ಕಲಿತಾನೇ ಇರಬೇಕು, ಪ್ರತಿದಿನನೂ ಹೊಸದೇ ಅದು. ಎಸ್ ಅಲ್ವಾ. ಸೊ ಅದ್ರಲ್ಲಿ ನೀವು ಕನಿಷ್ಠ ಪಕ್ಷ ಎಲ್ಲಾ ತಿಳ್ಕೊಳ್ಳೋ ಪ್ರಯತ್ನ ಮಾಡದೇ ಇದ್ರೂನು ಬೇಸಿಕ್ ಚಕ್ರ ಬ್ಯಾಲೆನ್ಸಿಂಗ್, ಒಂದು ಮಂತ್ರ ಜಪ. ಕಲಿಯುಗದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಭಗವಂತ ಹೇಳ್ತಾರೆ, ನೀವು ಋಷಿ ಮುನಿ ತರ 1000 ವರ್ಷ ತಪಸ್ ಮಾಡೋದ್ ಬೇಕಾಗಿಲ್ಲ, ಜಸ್ಟ್ ನಾಮ ಜಪ ಮಾಡಿ ಸಾಕು, ನಾನ್ ಬರ್ತೀನಿ ಅಂತ. ಸೊ ಹಾಗಾಗಿ ನಾಮ ಜಪ ಮಾಡೋದ್ರಿಂದಾನೇ ನಿಮ್ಗೆ ಎಷ್ಟೋ ಚಕ್ರ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ನಮ್ಮ ಹಿಂದೂ ಧರ್ಮದಲ್ಲೇ ಅದಿದೆ. ನಾವು ವೆಸ್ಟರ್ನ್ ಆಗಿ ಮ್ಯಾನಿಫೆಸ್ಟೇಷನ್ ಅಂತೆ, ಅದಂತೆ ಇದಂತೆ ಅದೆಲ್ಲ ಹೋಗ್ತೀವಿ, ಅದೆಲ್ಲ ನೆಸೆಸಿಟಿ ಇಲ್ಲ. ಯಾಕಂದ್ರೆ ನಮ್ ಹಿಂದೂ ಧರ್ಮದಲ್ಲಿ ನಮ್ ಋಷಿ ಮುನಿಗಳು ಆಲ್ರೆಡಿ ಎಷ್ಟೊಂದು ಲಿಟರೇಚರ್ ಬರ್ದಿದ್ದಾರೆ, ವೇದ ಉಪನಿಷತ್ಗಳನ್ನ ಬರ್ದೆ. ಆ ಮಂತ್ರಗಳಿಂದಾನೇ ನಮ್ಗೆ ಎಷ್ಟೋ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಎಷ್ಟೋ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ನೀವು ಯಾವ್ದಾದ್ರು ಒಂದು ಡಿಇಟಿ ತಗೊಳ್ಳಿ, ಒಂದು 90 ಡೇಸ್ 90 ದಿನ ಕುತ್ಕೊಂಡ್ಬಿಡಿ ಆ ಒಂದು ಸಾಧನೆಗೆ, ಮಂತ್ರ ಜಪ ಸಾಧನೆಗೆ. ನೋಡಿ 90 ಡೇಸ್ ಆದ್ಮೇಲೆ ನಿಮ್ಮ ವ್ಯಕ್ತಿತ್ವ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹೌದು, ತುಂಬಾ ಕಾಮ್ ಆಗ್ಬಿಡುತ್ತೆ. ಅಂದ್ರೆ ಏನ್ ಅರ್ಥ ಅಂದ್ರೆ ಚಕ್ರಾಸ್ ಬ್ಯಾಲೆನ್ಸ್ ಆಗಿದೆ ಆ ಒಂದು ಮಂತ್ರ ಜಪ. ಜಸ್ಟ್ 90 ಡೇಸ್ 90 ಡೇಸ್ ಬೇಡ, 21 ಡೇಸ್ ಅಲ್ಲೇ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ. ನಾವು ಈಗಿನ ಜನರೇಷನ್ ಅಲ್ಲಿ 60 ಡೇಸ್ ಚಾಲೆಂಜ್, ಜಿಮ್ ಚಾಲೆಂಜ್ ಮಾಡ್ತೀವಲ್ಲ, ಆತರ 60 ಡೇಸ್ ನಾವ್ ಈ ಚಾಲೆಂಜ್ ಮಾಡಿದ್ರೆ ನಮ್ ದೇಹಕ್ಕೆ ಇನ್ನೊಂಥರ ಒಳ್ಳೇದಾಗತ್ತೆ, ನಮ್ಮ ಮೈಂಡ್ ಸ್ಟೇಬಲ್ ಆಗಿ ನಿಂತ್ಕೊಳ್ಳುತ್ತೆ, ಸೇಮ್ ಆಸ್ ಇಟ್ ಈಸ್. ಸೊ 60 ಡೇಸ್ ಚಾಲೆಂಜ್ ಇದ್ರಲ್ಲೂ ಮಾಡಿದ್ರೆ ನೀವು ಹೇಳ್ದ ಹಾಗೆ ಅಜಗಜಾಂತರ ವ್ಯತ್ಯಾಸ ನಾವು ಕಾಣ್ಕೋಬಹುದು. 100%. ಇದು ನಾನ್ ಸ್ವಯಂ ಅನುಭವನೂ ಹೌದು. ಅಂಡ್ ನಾನು 7 ಚಕ್ರ ಬ್ಯಾಲೆನ್ಸಿಂಗ್ ಅಂತಾನೆ ಎಷ್ಟೋ ಜನಕ್ಕೆ ಹೀಲಿಂಗು ಮಾಡಿದೀನಿ. ಅವರೇ ಬಂದ್ ಹೇಳಿದ್ದಾರೆ ನನಗೆ, ಮೇಡಮ್ ನನ್ಗೆ ತುಂಬಾ ಕಾಮ್ ಆಗಿದೆ, ನಾನು ಇವಾಗ ಒಂದು ಪಾಸಿಟಿವ್ ದೃಷ್ಟಿಕೋನದಿಂದ ಲೈಫ್ ನ ನೋಡ್ತಾ ಇದ್ದೀನಿ. ಅಂಡ್ ಏನೂ ಇಲ್ಲ, ಅವ್ರು ಎಂತವ್ರು ಅಂದ್ರೆ ಕ್ಲೈಂಟ್ಸ್ ಹೆಂಗೆ ಅವ್ರ ಜೀವನದಲ್ಲಿ ನಡೀತಾ ಇರತ್ತಂದ್ರೆ, ಏನೂ ಇಲ್ಲ ಅವ್ರ ಲೈಫಲ್ಲಿ. ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಜಾಬ್ ಸರಿ ಇರಲ್ಲ, ಹಣಕಾಸಿನ ತೊಂದರೆ ಆಗ್ತಾ ಇರತ್ತೆ, ಒಂಥರ ತುಂಬಾ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಚಕ್ರಾಸ್ ಬ್ಯಾಲೆನ್ಸಿಂಗ್ ಆದಾಗ ಅವರಲ್ಲಿ ಒಂದು ಭಾವ ಬರುತ್ತಲ್ಲ, ನಾನ್ ಸ್ಟಿಲ್ ಬದುಕಬಲ್ಲೆ
ಅನ್ನುವಂಥ ಭಾವ, ಆ ಭಾವನೆ ಈ ಒಂದು 7 ಚಕ್ರದ ಒಂದು ಶಕ್ತಿ ಅಂತ ಹೇಳ್ಬೋದು. ಅಬ್ಬಾ, ಹಾಗಿದ್ರೆ ಈ 7 ಚಕ್ರಗಳು ವಿಭಿನ್ನ, ಒಂದಕ್ಕೊಂದು ವಿಭಿನ್ನತೆ ಹೊಂದಿರುವಂತ ಚಕ್ರಗಳು. ಒಂದೊಂದು ಚಕ್ರವನ್ನ ನಾವ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬಹುದು? ನೋಡಿ, 7 ಚಕ್ರಾಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ವಿಧವಾದ ಒಂದು ಪ್ರೊಸೀಜರ್ಸ್ ಇದೆ. ಅದರಲ್ಲಿ ಸಿಂಪಲ್ ಅಂಡ್ ಬೆಸ್ಟ್ ಅಂತ ನಾವು ನೋಡೋಕ್ ಹೋದ್ರೆ ಬೀಜ ಮಂತ್ರಗಳು ಸಿಗತ್ತೆ. ಲಂ, ವಂ, ರಂ ಅಂತ ಸಿಂಪಲ್ ಬೀಜ ಮಂತ್ರಗಳು. ಸೊ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಆಮೇಲೆ ಮಣಿಪುರ, ಅನಾಹತ, ಈ ತರ ಎಲ್ಲದಕ್ಕೂ ಅದರದೇ ಆದ ಒಂದು ಬೀಜ ಮಂತ್ರ ಇದೆ. ಸೊ ಆ ಬೀಜ ಮಂತ್ರವನ್ನ ಕುತ್ಕೊಂಡು ಜಸ್ಟ್ ನೀವು ಹೇಳ್ಕೊಂಡ್ರೆ ಸಾಕು. ಮುಂಜಾನೆ ಎದ್ಬಿಟ್ಟು ನೀವು ಕೈ ಕಾಲ್ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಒಂದು ಕ್ಯಾಂಡಲ್ ಹಚ್ಬಿಟ್ಟು ನೀವು ಜಸ್ಟ್ ಆ ಬೀಜ ಮಂತ್ರನ ಲಂ ಲಂ ಅಂತ ಹೇಳಿದ್ರೆ ಸಾಕು, ಎಷ್ಟೋ ನಿಮ್ಮ ಪ್ರಾಬ್ಲಮ್ಸ್ ಲೈಫಲ್ಲಿ ಸಾರ್ಟ್ ಔಟ್ ಆಗುತ್ತೆ. ಅಂದ್ರೆ 21 ದಿನದಲ್ಲೇ ಎಷ್ಟೋ ಜನ ಚಮತ್ಕಾರನ ನೋಡಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಬೀಜ ಮಂತ್ರಗಳಿದಾವೆ ಅಂತ ಹೇಳ್ತಾ ಇರೋದು. ಹೌದು ಹೌದು. ಸೊ ಆ ಬೀಜ ಮಂತ್ರ ಮುಖಾಂತರ ಮಾಡ್ಕೋಬಹುದು. ಇಲ್ಲ ಅಂತಾನೆ ನಿಮ್ಗೆ ಯಾವ್ದಾದ್ರು ಇಷ್ಟ ದೇವರ ಒಂದು ನಾಮ ಜಪ, ಇವಾಗ ಕೃಷ್ಣರ್ ಭಕ್ತರು ಇರ್ತಾರೆ, ರಾಯರ್ ಭಕ್ತರು ಎಷ್ಟೋ ಜನ ಇರ್ತಾರೆ, ರಾಯರ ಒಂದು ಮೂಲ ಮಂತ್ರನೇ ನೀವು ತಗೊಳ್ಳಿ, ಅದು ಕೂಡ ಮ್ಯಾನಿಫೆಸ್ಟೇಷನ್ ಮಂತ್ರನೇ. ಸೊ 21 ದಿನ ಅನುಷ್ಠಾನ ಕುತ್ಕೋಬೇಕು ನೀವು ರಾಯರ್ದು. ಆ ಎನರ್ಜಿ ಕನೆಕ್ಟ್ ಆಗುತ್ತೆ ನಿಮ್ಗೆ. ಸೊ ಎಲ್ಲಾ ಈ ಒಂದು ನಾನು ಏನ್ ಹೇಳ್ತಾ ಇದ್ದೀನಿ ಚಕ್ರಾಸ್, ಇದೆಲ್ಲ ಎನರ್ಜಿ ಬೇಸ್ಡ್ ಫ್ರೀಕ್ವೆನ್ಸಿ, ಎನರ್ಜಿ ಬರೀ ಇದ್ರ ಮೇಲೆನೆ ಡಿಪೆಂಡ್ ಇರೋದು. ಯಾಕಂದ್ರೆ ನೋಡಿ, ನಮ್ಮ ದೇಹನು 5 ಪಂಚಭೂತಗಳಿಂದ ಮಾಡಿದೆ, ಇಡೀ ಬ್ರಹ್ಮಾಂಡನೇ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಸೊ ನಾವು ಆ ಎನರ್ಜಿನ ಟ್ಯಾಪ್ ಇನ್ ಮಾಡ್ಬೇಕು. ಸತ್ಯ, ಅದು ಚಕ್ರದ ಮುಖಾಂತರ ಆಗುತ್ತೆ. ಸೊ ಹಾಗಾದ್ರೆ ಈ ಚಾಂಟಿಂಗ್ ಅಂತ ನೀವ್ ಏನ್ ಹೇಳ್ತಾ ಇದೀರಾ, ನಾಮ ಜಪ ಅಥವಾ ರಾಯರ ಜಪ, ಮೂಲ ಮಂತ್ರವನ್ನ ಜಪ ಮಾಡ್ಬೇಕು ಅಂತ, ಇದು ಯಾವ ಸಮಯದಲ್ಲಿ ಮಾಡಿದ್ರೆ ನಮ್ಮ ದೇಹಕ್ಕಾಗ್ಲಿ ಅಥವಾ ನಮ್ಮ ಮನಸ್ಥಿತಿಗಾಗ್ಲಿ ಆ ಎನರ್ಜಿನ ನಮ್ಮ ಹತ್ರ ಸೆಳ್ಕೊಳ್ಳೋದಕ್ಕಾಗ್ಲಿ ಯಾವ ಸಮಯವನ್ನ ನೀವು ಪ್ರಿಫರ್ ಮಾಡ್ತೀರಾ? ನಾನು ರೀಸೆಂಟ್ ಆಗಿ ಒಬ್ರು ಗುರುಜಿನ ಮೀಟ್ ಮಾಡಿದೆ. ಸೊ ನನ್ಗೂ ಈ ಒಂದು ಪ್ರಶ್ನೆ ಇತ್ತು, ಯಾವ ಟೈಮಲ್ಲಿ ಮಾಡಿದ್ರೆ ತುಂಬಾ ಬೇಗ ಸಿದ್ಧಿ ಆಗುತ್ತೆ. ಅವ್ರೊಂದು ಅದ್ಭುತವಾಗಿ ಹೇಳಿದ್ರು, ನೋಡಿಮ್ಮ, ಸೂರ್ಯ ಉದಯ ಆಗೋ ಸಮಯ, ಸೂರ್ಯ ಅಸ್ತ ಆಗೋ ಸಮಯದಲ್ಲಿ ನಾಮಜಪವನ್ನ ಮಾಡ್ಕೊಂಡ್ರೆ ತುಂಬಾ ಬೇಗ ಸಿದ್ಧಿ ಆಗುತ್ತೆ. ಇದು ನಾನು ಆಕ್ಚುಲಿ ಕಮಲಾತ್ಮಿಕ ಮಾತೆದು ವಿಚಾರಣೆ ಮಾಡಕ್ ಹೋಗಿದ್ದೆ, ಅವರ ಒಂದು ಮಂತ್ರವನ್ನ ಸಿದ್ಧಿ ಮಾಡ್ಕೊಳ್ಳೋಕೆ. ಕಮಲಾತ್ಮಿಕ ಬಂದು ದಶಮಹಾವಿದ್ಯೆಯಲ್ಲಿ ಬರ್ತಾರಂತ 10ನೇ ದೇವಿ. ಸೊ ಆ ಗುರುಗಳು ಹೇಳಿದ್ರು ನನ್ಗೆ, ನೀನು ಮುಂಜಾನೆ ಅಥವಾ ಸೂರ್ಯಾಸ್ತ ಈ ಒಂದು ಸಮಯದಲ್ಲಿ ಮಾಡ್ಕೋ, ತುಂಬಾ ಶಕ್ತಿಯುತವಾಗುತ್ತೆ. ಅಥವಾ ಬ್ರಾಹ್ಮಿ ಮುಹೂರ್ತನ ಮಾಡು, ಅಥವಾ ಮೈಂಡು ಫ್ರೆಶ್ ಇರುತ್ತೆ. ಬಟ್ ಕೆಲವೊಂದು ದೇವತೆಗಳಿಗೆ ಮುಂಜಾನೆ ಮಾಡ್ಬೇಕು, ಕೆಲವೊಂದು ದೇವತೆಗಳಲ್ಲಿ ಕಾಳಿ ಮಾತಾ ಉದಾಹರಣೆಗೆ ತಗೊಂಡ್ರೆ, ಕಾಳಿ ಮಾತಾ ಸಿದ್ಧಿ ಆಗೋದೇ ಸೂರ್ಯ ಅಸ್ತ ಆದ್ಮೇಲೆ. ಆಕೆ ಏನೇ ಒಂದು ಪೂಜೆ ರಿಚುವಲ್ಸ್ ಮಾಡ್ಬೇಕಂದ್ರೆ ಸೂರ್ಯ ಅಸ್ತ ಆದ್ಮೇಲೆನೆ ಮಾಡ್ಬೇಕು. ಸೊ ಕೆಲವೊಂದು ದೇವಿ ದೇವತೆಗಳಿಗೆ ಎಕ್ಸೆಪ್ಷನ್ ಇರುತ್ತೆ. ಬಟ್ ಓವರ್ ಆಲ್ ಜನರಲಿ ಹೇಳ್ಬೇಕು ಅಂದ್ರೆ ಮುಂಜಾನೆ ಮಾಡ್ಕೊಂಡ್ರೆ ಅತ್ಯುತ್ತಮ. ಸೊ ಅದೇ ಬ್ರಾಹ್ಮಿ ಮುಹೂರ್ತ ಎಲ್ಲವೂ ಕೂಡ ಸೃಷ್ಟಿ ಆಗತಾನೆ ಒಂದು ಫ್ರೆಶ್ ಆಗಿರಬಹುದು, ಅಥವಾ ನಾವು ಕೂಡ ನಮ್ಮ ಮನಸ್ಥಿತಿನೂ ಫ್ರೆಶ್ ಆಗಿರುತ್ತೆ. ಹಿಂದಿಂದೆಲ್ಲ ಮರೆತು ಹೊಸದಾಗಿ ಜೀವನ ಶುರು ಮಾಡೋ ದಿನ ಅದು. ಸೊ ಹಾಗಾಗಿ ನೀವು ಕೂಡ ಅದನ್ನೇ ಪ್ರಿಫರ್ ಮಾಡ್ತೀರಾ ಆ ಒಂದು ಸಮಯವನ್ನ? ಖಂಡಿತ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ನಾನು ಮ್ಯಾನಿಫೆಸ್ಟೇಷನ್ ಮಾಡೋವಾಗ ಮುಂಜಾನೆ 5 ಗಂಟೆ ಸಮಯಕ್ಕೆ ಹೇಳ್ತಾ ಇದ್ದೆ, ಒಂದು ಗಾಜಿನ ಲೋಟದಲ್ಲಿ ಒಂದು ನೀರ್ನ ತಗೊಂಡೋಗಿ, ಏನಿಲ್ಲ ಜಸ್ಟ್ ಆಕಾಶ ನೋಡಿ, ಅಲ್ಲಿ ಎಲ್ಲಾ ದೇವತೆಗಳು ಅಥವಾ ನಿಮ್ ನಂಬುವಂತ ದೈವ, ಏಂಜಲ್ಸ್ ಇದಾರೆ ಅಂತ ಜಸ್ಟ್ ವಿಜುವಲೈಸ್ ಮಾಡಿ ಅದನ್ನ, ಅಂಡ್ ಸೇ ಗ್ರಾಟಿಟ್ಯೂಡ್. ನನ್ಗೆ ಅದ್ಭುತವಾದ ಜೀವನ ಸಿಕ್ಕಿದೆ, ನಾನು ಆರಾಮಾಗಿದ್ದೀನಿ, ನಂಗೆ ಸಕ್ಸಸ್ ಸಿಕ್ಕಿದೆ, ನನ್ಗೆ ನನ್ನ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸ್, ಮನಿ ಎಲ್ಲಾನು ಸ್ಟೇಬಲ್ ಆಗಿದೆ, ಒಳ್ಳೆ ಆರೋಗ್ಯ ಇದೆ. ಬಿಕಾಸ್ ಫಸ್ಟ್ ಬೇಕಾಗಿರೋದೇ ಆರೋಗ್ಯ ಮನುಷ್ಯನ್ಗೆ. ಸೊ ನನ್ಗೆ ಒಳ್ಳೆ ಆರೋಗ್ಯ ಸಿಕ್ಕಿದೆ, ಥ್ಯಾಂಕ್ ಯು ಎಲ್ಲ ದೇವಿ ದೇವತೆಗಳಿಗೂ ಥ್ಯಾಂಕ್ ಯು, ಧನ್ಯವಾದ, ಗ್ರಾಟಿಟ್ಯೂಡ್ ಅನ್ನ ಹೇಳಿ ಆ ನೀರನ್ನ ಸೇವನೆ ಮಾಡ್ತಾರೆ. ಅದ್ಭುತವಾದ ಒಂದು ರಿಚುವಲ್ ಇದು. ಅಂಡ್ ನಾನ್ ಕಂಡಂಗೆ ತುಂಬಾ ಬೇಗ ಮ್ಯಾನಿಫೆಸ್ಟೇಷನ್ಸ್ ಆಗುತ್ತೆ ಇದರಿಂದ. ಹೌದು, ಯಾಕಂದ್ರೆ ಯಾವಾಗ ನಾವು ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ತೀವಿ, ಇವಾಗ ನೋಡಿ ಸುಮಾರು ಜನ ಕಂಪ್ಲೇಂಟ್ಸ್ ಹೇಳೋದೇ ಜಾಸ್ತಿ. ನಾನು ಅದನ್ನೇ ಹೇಳಕ್ ಬಂದೆ, ಗ್ರಾಟಿಟ್ಯೂಡ್ ತಿಳಿಸೋ ಜಾಗದಲ್ಲಿ ನನ್ಗೆ ಯಾಕೆ ಹಿಂಗಾಗ್ತಿದೆ, ಅಯ್ಯೋ ಕರ್ಮವೇ, ನನ್ಗೆ ಯಾಕೆ ಬರ್ತಿದೆ ಈ ಪ್ರಾಬ್ಲಮ್ಸ್ ಅನ್ನೋ ಜಾಗದಲ್ಲಿ ಈಗ ನೀವ್ ಏನೇನು ಹೇಳ್ತಾ ಇದ್ದೀರಾ, ನಂಗೆಲ್ಲಾ ಸಿಕ್ಕಿದೆ ಅಥವಾ ನಂಗೆ ಯಶಸ್ಸು ಆಗ್ತಾ ಇದೆ, ನನ್ನ ಜೀವನದಲ್ಲಿ ನಾನು ಚೆನ್ನಾಗಿದ್ದೀನಿ ಅನ್ನೋದನ್ನ ಹೇಳ್ಕೊಂಡಷ್ಟು, ಅಂದ್ರೆ ನಾವೇನ್ ಹೇಳ್ತೀವಿ ಅದೇ ವಾಪಸ್ ಬರುತ್ತೆ ಅನ್ನೋದು ಇಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್. ಕರೆಕ್ಟ್. ಯಾಕಂದ್ರೆ ಗ್ರಾಟಿಟ್ಯೂಡ್ ಪ್ರೇಯರ್ ಅಲ್ಲಿ ಇರುವಂತ ಶಕ್ತಿ ಬೇರೆ ಎಲ್ಲೂ ಇಲ್ಲ. ಯಾಕಂದ್ರೆ ಬ್ರಹ್ಮಾಂಡ ಒಂದನ್ನ ಟೆಸ್ಟ್ ಮಾಡುತ್ತೆ. ಈಕೆ ನಾನು ಸದ್ಯಕ್ಕೆ ಇವಳಿಗೆ ಇಷ್ಟು ಕೊಟ್ಟಿದ್ದೀನಿ, ಇವಳು ಎಷ್ಟು ತೃಪ್ತಿ ಇದ್ದಾಳೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡುತ್ತೆ.
ಇವಾಗ ಫೈನ್, ಈಗ ಎಷ್ಟೋ ಜನಕ್ಕೆ ಪಾಪ ಮಲ್ಗೊಳಕ್ಕೂ ಜಾಗ ಇರಲ್ಲ, ಪಾಪ ಎಲ್ಲೆಲ್ಲೂ ಮಲಗ್ತಾ ಇರ್ತಾರೆ. ಅಟ್ಲೀಸ್ಟ್ ನಮ್ಗೆ ಒಳ್ಳೆ ಹಾಸಿಗೆ, ಮೃದುವಾದ ಬ್ಲಾಂಕೆಟ್ ಸಿಕ್ಕಿದೆ, ಗ್ರಾಟಿಟ್ಯೂಡ್. ಎಷ್ಟೋ ಜನಕ್ಕೆ ತಿನ್ನಕ್ ಆಹಾರ ಇರಲ್ಲ, ನಮಗೆ ಬೆಳಿಗ್ಗೆ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಸಿಗುತ್ತೆ, ಗ್ರಾಟಿಟ್ಯೂಡ್. ಹೌದು. ಸೊ ಸಣ್ಣ ಸಣ್ಣ ವಿಚಾರಕ್ಕೂ ಗ್ರಾಟಿಟ್ಯೂಡ್, ಥ್ಯಾಂಕ್ ಯು ಹೇಳ್ತಾ ಬಂದ್ರೆ ಯೂನಿವರ್ಸ್ ಇನ್ನಷ್ಟು ಮಗದಷ್ಟು ಕೊಡಕ್ ಶುರು ಮಾಡುತ್ತೆ. ಕರೆಕ್ಟ್. ಸೊ ದಿಸ್ ಇಸ್ ದ ಸೀಕ್ರೆಟ್. ಇದನ್ನೇ ನಾವು ಮಾಡಿ ಅಂತೀವಿ. ನೀವು ಮಂತ್ರ ಜಪ, ಈ ದೇವರ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಈ ಗ್ರಾಟಿಟ್ಯೂಡ್ ಅನ್ನೋ ಒಂದು ಪ್ರೇಯರ್, ಈ ಒಂದು ಮಂತ್ರನ ಹಿಂದೆ ನೀವು ಹೋದ್ರೆ ನಿಮ್ ಲೈಫಲ್ಲಿ ಎಲ್ಲಾನು ನೀವು ಕಂಪ್ಲೇಂಟ್ಸ್ ಹೇಳೋದೇ ಬಿಟ್ಬಿಡ್ತೀರಾ. ಈಗ ನಾನು ನನ್ನ ಸ್ನೇಹಿತರು ಎಷ್ಟೋ ಜನ ಇರ್ತಾರೆ, ಅವ್ರು ಬರೀ ನನ್ನ ಲೈಫಲ್ಲಿ ಹಿಂಗಾಯ್ತು, ಇವ್ನು ಹಿಂಗ್ ಮಾಡ್ದ, ನನ್ಗೆ ಹಿಂಗ್ ಮಾಡ್ದ, ಬಾಸ್ ಕಡೆಯಿಂದ ತೊಂದ್ರೆ. ಒಂದು ದಿನ ಅವರು ನನ್ಗೆ ಹಿಂಗಾಯ್ತು, ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿಲ್ಲ. ಸೊ ಇದೇನಾಗುತ್ತೆ, ಆ ಥರ ಹೇಳಿ ಹೇಳಿ ಇನ್ನಷ್ಟು ಅವ್ರ ಲೈಫ್ನ ಅವರು ಪ್ರಾಬ್ಲಮ್ಸ್ಗೆ ತಳ್ಕ್ತಾ ಇದ್ದಾರೆ. ಸೊ ಇದು ಆಗ್ತಾ ಇದೆ. ಸೊ ಕಂಪ್ಲೇನಿಂಗ್ ಇಸ್ ದ ಬಿಗ್ಗೆಸ್ಟ್ ಕಲ್ಪ್ರಿಟ್ ಅಂತೀವಿ ನಾವು ಈ ಒಂದು ಇದ್ರಲ್ಲಿ. ಹೌದು, ಕಲಿಯುಗದಲ್ಲಿ. ಅದಕ್ಕೆ ನೋಡಿ, ಜನಗಳು ಯಾಕೆ ಖುಷಿ ಇಲ್ಲ ಅಂದ್ರೆ ಕಂಪೇರ್ ಮಾಡ್ತಾರೆ. ಅವನ್ಗೆ ಹಂಗ್ ಸಿಕ್ತು, ನನ್ಗೆ ಇದು ಸಿಕ್ಕಿಲ್ಲ, ಅದ್ರ ಬದಲು ನನ್ಗೆ ಸಿಕ್ಕಿದೆ, ಬೇರೆಯವ್ರಿಗೆ ಅದೂ ಇಲ್ಲ, ಥ್ಯಾಂಕ್ ಯು ಯೂನಿವರ್ಸ್. ಇಷ್ಟೇ ಸಿಂಪಲ್ ಮಂತ್ರ. ಹೌದು, ಅದಂತೂ ಸತ್ಯ. ಈಗ ಮುಂದುವರೆದ ಭಾಗದಂತೆ ಈಗ ಥರ್ಡ್ ಐ ಚಕ್ರ ಅನ್ನೋದು ನಾನು ಕೇಳಿದ್ದೀನಿ ಆಕ್ಚುಲಿ. ಅದ್ರ ಬಗ್ಗೆ ನಂಗಂತೂ ನಾಲೆಡ್ಜ್ ಇಲ್ಲ, ಈಗ ನೀವೇ ತಿಳಿಸ್ಕೊಡ್ಬೇಕು. 7 ಚಕ್ರ ಬೇರೆ, ಅದು ಥರ್ಡ್ ಐ ಚಕ್ರ ಬೇರೆ, ಯಾವ ತರ, ಅದೇನ್ ಕಂಪ್ಯಾರಿಸನ್ ಅಥವಾ ಅದು ಬೇರೆ ಇದು ಬೇರೆನಾ, ಯಾವ ತರ? ನೋಡಿ, ಥರ್ಡ್ ಐ ಅನ್ನೋದು ಅಪ್ಪರ್ ಚಕ್ರ ಬರುತ್ತೆ. ಇವಾಗ ಮನುಷ್ಯನ ದೇಹದಲ್ಲಿ ಚಕ್ರಗಳು 2 ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಲೋವರ್ ಚಕ್ರ, ಯಾವುದು ನಮ್ಮ ಒಂದು ಮಣಿಪುರ ಚಕ್ರ, ಸ್ವಾದಿಷ್ಠಾನ, ಮೂಲಾಧಾರ, ಲೋವರ್ ಚಕ್ರ ಬರುತ್ತೆ. ಅಪ್ಪರ್ ಚಕ್ರ ಬಂದು ಅನಾಹತ, ವಿಶುದ್ಧಿ, ಮತ್ತೆ ನಮ್ಮ ಆಜ್ಞಾ ಚಕ್ರ ಮತ್ತೆ ಸಹಸ್ರ ಚಕ್ರಗಳು ಬರುತ್ತೆ. ಸೊ ಮೇಲಿನ ಚಕ್ರ ಆಕ್ಟಿವೇಟ್ ಆಗೋದಕ್ಕೆ ಬಹಳ ಬಹಳ ತಪಸ್ ಮಾಡ್ಬೇಕು. ಬಿಕಾಸ್ ಬ್ಲಾಕೇಜಸ್ ಇರೋದೇ ಅಲ್ಲಿ. ಯಾಕಂದ್ರೆ ಮನುಷ್ಯನಿಗೆ ಆಸೆ ಜಾಸ್ತಿ. ಸೊ ಹಾರ್ಟ್ ಅಲ್ಲಿ ಎಷ್ಟೋ ಡಿಸೈರ್ಸ್, ಆಸೆ ತುಂಬಿಕೊಂಡಿದ್ರೆ ಅದು ಆ ಬ್ಲಾಕ್ಡೇ ಇರುತ್ತದು. ಸೊ ಅದನ್ನ ರಿಲೀಸ್ ಮಾಡ್ಬೇಕಲ್ಲ, ಅದು ಸ್ವಲ್ಪ ಕಷ್ಟ. ಅದನ್ನ ಮೀರಿ ನೆಕ್ಸ್ಟ್ ವಿಶುದ್ಧಿ ಚಕ್ರ ಬರುತ್ತೆ. ಎಷ್ಟೋ ಜನ ಮಾತಾಡಕ್ ಭಯ ಪಡ್ತಾರೆ, ಮನ್ಸಲ್ಲಿರೋ ಮಾತು ಹೇಳ್ಕೊಳಕ್ ಆಗಲ್ಲ, ಇಂಟರ್ವ್ಯೂಗೆ ಹೋದ್ರೆ ತಾಳ್ತಾರೆ, ಏನಪ್ಪಾ ಹೇಳೋದು, ಅಂದ್ರೆ ಆ ಒಂದು ಲೋ ಕಾನ್ಫಿಡೆನ್ಸ್ ಆಗ್ಬಿಡುತ್ತೆ. ಅದು ವಿಶುದ್ಧಿ ಚಕ್ರ. ಅಂಡ್ ಅದನ್ನೂ ಕ್ಲಿಯರ್ ಮಾಡ್ಕೊಂಡು ನೀವು ಥರ್ಡ್ ಐಗೆ ಬಂದಿದ್ದೆ ಆದಲ್ಲಿ ನಿಮಗೆ ಒಂದು ಹೊಸ ಪ್ರಪಂಚನೇ ಕಾಣಿಸುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಅಂದ್ರೆ ಥರ್ಡ್ ಐ ಓಪನ್ ಆದಾಗ ಒಂದು ದೇವರ ಜೊತೆ ನೀವು ನಂಬುವಂತ ದೈವ ಅಥವಾ ಪೂಜೆ ಮಾಡ್ತಾ ಇತ್ತು ದೈವ ನಿಮಗೆ ಕಾಣಿಸಕ್ ಶುರು ಆಗತ್ತೆ. ಸೊ ಇಟ್ಸ್ ಲೈಕ್ ವಿಷನ್ ಅಲ್ಲೇ ನಿಮಗೆ ದೇವ್ರು ಬಂದ್ ದರ್ಶನ ಕೊಡ್ತಾರೆ, ಇನ್ನೇನ್ ಬೇಕು. ಹೌದು ಹೌದು. ಸೊ ಅಲ್ಲಿ ಹೋದ್ರೆ ನೀವು ಮತ್ತೆ ಇಲ್ಲಿ ಬರೋದಕ್ಕೆ ಇಷ್ಟಾನೇ ಪಡೋದಿಲ್ಲ, ಅಷ್ಟು ಅದ್ಭುತವಾದ ಪ್ರಪಂಚ ಅದು. ಸೊ ಹಾಗಾಗಿ ಥರ್ಡ್ ಐ ಸಾಧನೆ ಮಾಡ್ಬೇಕು. ಐ ಮೀನ್ ನನ್ಗೂನು ತುಂಬಾ ಕಷ್ಟ ಆಯ್ತು, ನನ್ಗೂನು 2 ವರ್ಷ ಮೇಲಾಯ್ತು. ನನ್ಗೂನು ಇವಾಗ ರೀಸೆಂಟ್ ಆಗಿ ನನಗೆ ಥರ್ಡ್ ಐ ಓಪನ್ ಆಗಿದ್ದು. ಸೊ ನೀಟಾಗಿ ವಿಷನ್ಸ್ ಕಾಣಿಸಕ್ ಶುರು ಆಗಿದ್ದು ನನ್ಗೂ ರೀಸೆಂಟ್ ಆಗಿದೆ. ಅಂದ್ರೆ ಮುಂಚೆನೂ ಸ್ವಲ್ಪ ಲೈಕ್ ಮೇ ಬಿ 30-40% ಅಷ್ಟೇ. ಅವಾಗ ಏನಾಗುತ್ತೆ, ಸ್ವಲ್ಪ ಬ್ಲರ್ ಆಗಿ ಕಾಣಿಸಕ್ ಶುರು ಆಗುತ್ತೆ ವಿಷನ್ಸ್ ಎಲ್ಲ. ಸೊ ಅದನ್ನ ಕುತ್ಕೊಂಡು ಮೆಡಿಟೇಷನ್ ಮಾಡಿ 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 ಅದನ್ನ ಸಾಧನೆ ಮಾಡ್ಬೇಕು. ಹಾಗಾದ್ರೆ ಅಪ್ಪರ್ ಚಕ್ರ ಮತ್ತೆ ಲೋಯರ್ ಚಕ್ರ ಅದಾದ್ಮೇಲೆ ಥರ್ಡ್ ಐ, ಸೊ ಅದುವೇ ಸಾಧನೆ. ಅದೇ ಅಪ್ಪರ್ ಚಕ್ರದಲ್ಲೇ ಥರ್ಡ್ ಐ ಕೂಡ ಇನ್ಕ್ಲೂಡೆಡ್ ಇರುತ್ತೆ. ಥರ್ಡ್ ಐ ಮತ್ತೆ ಸಹಸ್ರ ಚಕ್ರ ಇದೆಯಲ್ಲ, ಸಹಸ್ರ ಚಕ್ರ ಓಪನ್ ಆಗ್ಬೇಕಾದ್ರೆ ತುಂಬಾ ಮನುಷ್ಯ ಓದಾಡ್ತಾನೆ, ತಲೆನೋವು ಬರುತ್ತೆ, ಒಂಥರ ಜುಮ್ ಅನ್ನೋದು. ನನಗೆ ಅಲ್ಲೇ ಹೇಳ್ಬೇಕು ಅಂದ್ರೆ ಥರ್ಡ್ ಐ ಏನೋ ಆಯ್ತು, ಅದೇ ಸಹಸ್ರ 30% ಓಪನ್ ಆಗಕ್ಕೆ ಓದಾಡ್ಬಿಟ್ಟೆ ನಾನು. ಆಗಲ್ಲ ಅದು, ಯಾಕಂದ್ರೆ ಅದು ತುಂಬಾ ಹೈ ವೈಬ್ರೇಷನ್ ಅಲ್ಲಿ ಇರುವಂತದ್ದು, ತುಂಬಾ ಒಂದು 1000 ಹರ್ಟ್ಸ್ ಪ್ಲಸ್ ಇರುತ್ತದು. ಅಂಡ್ ಅದು ಓಪನ್ ಆಗ್ಬೇಕು ಅಂತಾನೆ ನಿಮ್ಗೆ ಸಿಕ್ಕಾಪಡೆ ತಲೆನೋವು, ಕಣ್ಣು ಬರೋದು, ಇಡೀ ಲೈಕ್ ಮೈಂಡ್ ಸೆಂಟರ್ ಆಫ್ ದ ಸ್ಕಲ್ ನಿಮಗೆ ಪೇನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವರು ಅದನ್ನ ಅಷ್ಟು ಎಂಟರ್ಟೈನ್ ಮಾಡಲ್ಲ, ಅಯ್ಯೋ ಇದೆಲ್ಲ ಗೋತ್ರು ಮಾಡ್ಬೇಕಂತ ಕೆಲವ್ರು ಭಯ ಪಡ್ತಾರೆ. ಬಟ್ ಅದು ಓಪನ್ ಆದ್ರೆ ನಿಮ್ಗೆ ತುಂಬಾ ಬೇಗ ಸೆನ್ಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇವಾಗ 6th ಸೆನ್ಸ್ ಅಂತೀವಿ, ಗಟ್ ಫೀಲಿಂಗ್ ಅಂತೀವಿ. ಈ ತರ ನಿಮ್ಗೆ ಏನೋ ತಪ್ಪು ನಡೀತಾ ಇದೆ ಅಥವಾ ಏನೋ ಒಳ್ಳೆ ಬೇಗ ಸೆನ್ಸ್ ಆಗುತ್ತೆ. ಕನ್ಸಲ್ ಸಹ ನಿಮ್ಗೆ ಕೆಲವೊಂದು ವಿಷನ್ಸ್ ಕಾಣಿಸಿರುತ್ತೆ. ಸೊ ಇದೆಲ್ಲ ತುಂಬಾ ಬೇಗ ಕನೆಕ್ಟ್ ಆಗ್ಬಿಡುತ್ತೆ. ಅವಾಗ್ಲೇ ನಮ್ಗೊಂಥರ ಆ ಒಂದು ಅವಧೂತರು ಇರ್ತಾರೆ, ಅವ್ರು ಹೆಂಗಂದ್ರೆ ನೋಡಿದ ತಕ್ಷಣನೇ ಎಲ್ಲ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹೇಳ್ಬಿಡ್ತಾರೆ.
ಸೊ ಆ ಥರ ನಮ್ಗೂ ಅದು ಅನುಭವ ಆಗುತ್ತೆ. ಅದು ಮೇನ್ಲಿ ಕ್ರೌನ್ ಚಕ್ರ ಓಪನ್ ಆಗಿರ್ಬೇಕು. ಓಕೆ ಓಕೆ. ಹಾಗಾದ್ರೆ ಆ ಜರ್ನಿಯಲ್ಲಿ ನೀವು ಹೋಗಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ನನಗೆ ಲೋವರ್ ಚಕ್ರ ಬೇಗನೆ ಓಪನ್ ಆಯ್ತು, ಜಾಸ್ತಿ ಸಮಯ ತಗೊಂಡಿಲ್ಲ. ಆದ್ರೆ ಅಪ್ಪರ್ ಚಕ್ರ ಅಂತ ಬಂದಾಗ 18 ತಿಂಗಳೇನೋ ನಾನು ಸತತವಾಗಿ ಅಲ್ಲಿ ಕೋರ್ಸ್ ಮಾಡಿದೆ, ಇಲ್ಲಿ ಬೇರೆ ಬೇರೆ ಗುರುಗಳನ್ನ ಮೀಟ್ ಮಾಡಿದೆ, ಯಾವುದು ಆಗಿಲ್ಲ. ಅದಾದ ನಂತರ ಏನಾಯ್ತು, ಇಲ್ಲ ಇದು ನಾನೇ ಕುತ್ಕೊಂಡು ಮಾಡಬೇಕು, ಇದು ಬೇರೆಯವ್ರು ಯಾರೋ ಬಂದು ಅದು ಮಾಡೋ ಅಂಥದ್ದಲ್ಲ ಅಂದ್ಬಿಟ್ಟು ನಾನು ಮೆಡಿಟೇಷನ್ ಕುತ್ಕೊಂಡು ಆಮೇಲೆ ಮೆಟೆಟ್ರಾನ್ ಏಂಜಲ್ ಅಂತ ಒಬ್ರಿದ್ದಾರೆ. ಓಕೆ. ಅವರು ಒಂಥರ ಏಂಜಲ್ ಅಂದ್ರೆ ದೇವದೂತರು ಅಂತ ನಾವು ಹೇಳ್ತೀವಿ. ಮೆಟೆಟ್ರಾನ್ ಏಂಜಲ್ ಮೇನ್ ಏಂಜಲ್, ಆಕಾಶಿಕ್ ಅಥವಾ ನಮ್ಗೆ ಥರ್ಡ್ ಐ ಕಾಣಿಸ್ಬೇಕು ವಿಷನ್ಸ್ ಅಂದ್ರೆ. ಸೊ ಅವರ ಒಂದು ವಿಗ್ರಹ ತಗೊಂಡ್ ಬಂದು ಆ ವಿಗ್ರಹ ಪೂಜೆ ಮಾಡಿ ಎಲ್ಲ ಮಾಡಿದ ನಂತರ ನನಗೆ ಒಂದಿನ ಒಂಚೂರು ಓಪನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಫಸ್ಟ್ ಕಾಣಿಸಿದೆ ರಾಯರು. ಸೊ ಅದ್ ನೋಡಿ ನನಗಂತೂ ಇದೇನ್ ಪ್ರಪಂಚ ಅಂತ ಅನ್ಸ್ಬಿಡ್ತು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಪ್ರಶಾಂತವಾಗಿರುತ್ತೆ. ಅಲ್ಲಿ ಯಾರು ಮಾತಾಡಲ್ಲ, ಈವನ್ ಏಂಜಲ್ಸು ಕಾಣಿಸ್ಕೋತಾರೆ. ನಾವ್ ಹೇಗೆ ಏಂಜಲ್ಸ್ ನೋಡ್ತೀವಿ, ದೊಡ್ಡ ವಿಂಗ್ಸ್ ಎಲ್ಲ ಇರುತ್ತಲ್ಲ, ಸೇಮ್ ಅದೇ ತರಾನೇ ಕಾಣಿಸ್ಕೋತಾರೆ. ಅಂಡ್ ಯಾವ ಒಬ್ಬ ಮನುಷ್ಯ ನನ್ಗೆ ರೀಸೆಂಟ್ ಆಗಿ ಆಗಿದ್ದ ಅನುಭವ, ನಾನು ಹೀಗೆ ಒಬ್ರಿಗೆ ಆಕಾಶಕ್ಕೆ ತಗೋತಾ ಇದ್ದೆ. ಅವ್ರ ಇದ್ರಲ್ಲಿ ನನ್ಗೆ ಸಾಯಿಬಾಬಾ ತುಂಬಾ ಕಾಣಿಸ್ತಾರೆ. ನಾನು ಹೇಳಿದೆ, ಸಾಯಿಬಾಬಾನ ನೀವು ತುಂಬಾ ಪೂಜೆ ಮಾಡ್ತೀರಾ? ಇಲ್ಲ ಮೇಡಮ್, ನಾನು ಸಾಯಿಬಾಬಾ ತುಂಬಾ ದೊಡ್ಡ ಭಕ್ತರು, ನಮ್ ಇಡೀ ಫ್ಯಾಮಿಲಿನ ಪೂಜೆ ಮಾಡುತ್ತೆ. ಸೊ ನೀಟಾಗಿ ಅವರ ಒಂದು ಡಿಟಿ ಏನಿದೆ, ಏನ್ ಪೂಜೆ ಮಾಡ್ತಾರೆ. ಆಮೇಲೆ ಕೇಳ್ದೆ ಅವ್ರಿಗೆ, ನಿಮ್ ಮನೇಲಿ ಶಿವಲಿಂಗ ಇದೆ, ಶಿವಲಿಂಗನ ಯಾರು ಪೂಜೆ ಮಾಡ್ತಿದ್ದಾರೆ? ನಮ್ ತಾಯಿ ಮಾಡ್ತಾರೆ. ಅಂಡ್ ಕಳಶ ಇಟ್ಟಿದ್ದೀರಾ, ಆದ್ರೆ ತೆಂಗಿನಕಾಯಿ ಇದೆ? ಹೌದು, ಇಟ್ಟಿದೀವಿ ಅಂತ. ಅಂದ್ರೆ ಎಲ್ಲವೂ ಈಗ ಪ್ರಾಪರ್ ವಿಷನ್ಸ್ ಕಾಣಿಸೋದಕ್ಕೆ ಶುರು ಆಗಿದೆ, ಕಾಣಿಸಕ್ ಶುರು ಆಗುತ್ತೆ. ಅಂಡ್ ಆ ಎನರ್ಜಿ ಪಿಕ್ ಮಾಡೋದಿದೆಯಲ್ಲ ಒಬ್ಬರದು, ಅದು ಬಹಳ ಕಷ್ಟ ಆಗ್ತಾ ಇತ್ತು ನಂಗೆ. ನನ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಹೆಂಗ್ ಎನರ್ಜಿ ಪಿಕ್ ಮಾಡೋದು, ಹೇಗೆ ಅದು ಕಾಣಿಸುತ್ತೆ ಅಂತ. ಆದ್ರೆ ಕಾಳಿ ಮಾತೆದು ಪೂಜೆ ಎಲ್ಲ ಮಾಡಾದ್ಮೇಲೆ ಅದು ದೈವದ ಒಂದು ಅನುಗ್ರಹ. ಆಮೇಲೆ ರೀಸೆಂಟ್ ಆಗು ನಾನು ಲಲಿತಾ ತ್ರಿಪುರ ಸುಂದರಿದು ಮಾಡ್ತಾ ಇದ್ದೆ. ಅದ್ ಮಾಡಿದಾಗ ಇನ್ನೂ ಜಾಸ್ತಿ ಕನೆಕ್ಟ್ ಆಗಕ್ ಶುರು ಆಯ್ತು. ಸೊ ಬಿಕಾಸ್ ಲಲಿತಾ ತ್ರಿಪುರ, ಇವನ್ ಲಲಿತಾ ಸಹಸ್ರನಾಮದಲ್ಲೂ ನಾವು ಆಜ್ಞಾ ಚಕ್ರದ ಬಗ್ಗೆ ತುಂಬಾ ಉಲ್ಲೇಖನೆ ಇದೆ. ಸೊ ಇದೇನಾಗ್ತಾ ಇದೆ ಅಂತಂದ್ರೆ, ಲಲಿತಾ ಮಾತೆನೂ ಎಲ್ಲೋ ಒಂದ್ ಕಡೆ ಆಜ್ಞಾ ಚಕ್ರ ತುಂಬಾ ರಿಲೇಟೆಡ್ ಇದ್ದಾರೆ ಅಂತ ನನ್ಗೆ ಅನ್ಸಕ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಅವರ ಒಂದು ಆಲ್ಮೋಸ್ಟ್ 90 days ಅನುಷ್ಠಾನ ಇರುತ್ತೆ ಲಲಿತಾ ತ್ರಿಪುರ ಸುಂದರಿ. ಅವ್ರು ಮಾಡ್ತಾ ಮಾಡ್ತಾ ತುಂಬಾ ಬದಲಾವಣೆ ಆಗಕ್ ಶುರು ಆಯ್ತು. ಆಮೇಲೆ ನನಗೆ ಪ್ರಾಪರ್ ಆಗಿ ಎನರ್ಜಿ ಹೇಗ್ ಪಿಕ್ ಮಾಡೋದು, ಹೆಂಗ್ ಕನೆಕ್ಟ್ ಆಗುತ್ತೆ, ಅದರ ಒಂದು ಅನುಭವ ಆಗ್ತಾ ಹೋಯ್ತು. ಹಾಗಿದ್ರೆ ಇಷ್ಟು ಈಗ ನೀವು ಥರ್ಡ್ ಐ ವಿಷನ್ ಆ ಹಂತಕ್ಕೆ ರೀಚ್ ಆದ ಮೇಲೆ ಎಷ್ಟು ಜನರ ವಿಷನ್ಸ್ ನ ನೀವು ನೋಡಿದೀರಾ, ಅಥವಾ ಅವರಿಗೆ ಸಜೆಷನ್ಸ್ ನ ಕೊಟ್ಟಿದ್ದೀರಾ? ಇದು ಫಸ್ಟ್ ನಾನು ಯೂಶಲಿ ಟ್ಯಾರೋ ರೀಡಿಂಗ್ ಕಂಪಲ್ಸರಿ ಮಾಡ್ತೀನಿ. ಬಿಕಾಸ್ ಟ್ಯಾರೋ ರೀಡಿಂಗ್ ಅಲ್ಲಿ ಅವ್ರ ಎನರ್ಜೀಸ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ನನಗೆ. ತುಂಬಾ ಲೈಕ್ ಡೆವಿಲ್ ಎನರ್ಜಿ ಬರ್ತಾ ಇದೆ, ಟವರ್ ಎನರ್ಜಿ ಬರ್ತಾ ಇದೆ ಅಂದ್ರೆ ನಾನು ಅಷ್ಟು ಪಿಕ್ ಮಾಡಕ್ ಹೋಗಲ್ಲ. ಬಿಕಾಸ್ ಐ ನೋ ಏನಾದ್ರು ಒಂದು ನೆಗೆಟಿವ್ ಎನರ್ಜಿ ಅಂತೂ ಪಕ್ಕಾ ಇರುತ್ತೆ. ಕೆಲವೊಮ್ಮೆ ಯಾಕೆ ನಾನು ಮಾಡಲ್ಲ ಅಂತಂದ್ರೆ, ಕೆಲವೊಂದು ಕ್ಲೈಂಟ್ಸ್ ನಾನು ಮಾಡಲ್ಲ, ಈ ಆಕಾಶಿಕ್ ರೀಡಿಂಗ್ ಮಾಡಲ್ಲ. ಬಿಕಾಸ್ ಆಕಾಶಿಕ್ ರೀಡಿಂಗ್ ನಾನು ಎಲ್ಲರಿಗೂ ಕೊಡಲ್ಲ. ಕೆಲವೊಂದು ಕ್ಲೈಂಟ್ಸ್ ಮಾತ್ರ ನನ್ಗೆ ಟ್ಯಾರೋನಲ್ಲಿ ಫಸ್ಟ್ ಪ್ರಶ್ನೆ ಹಾಕ್ತೀನಿ. ಅಂಡ್ ದೇವಿ ಮಾತೆಯಿಂದ ನನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಮಾತ್ರ ನಾನು ಅದನ್ನ ಪಿಕ್ ಮಾಡ್ತೀನಿ. ಯಾಕಂದ್ರೆ ಹೇಳ್ತೀನಿ ಯಾಕೆ ಅಂದ್ರೆ, ಕೆಲವೊಮ್ಮೆ ತುಂಬಾ ಈ ಮಾಟ ಮಂತ್ರ ವಾಮಾಚಾರ ಮಾಡ್ಸಿರುವಂತ ಒಂದು ಕೆಲವೊಂದು ಪ್ರೇತಗಳು ಇರುತ್ತವೆ, ಅದು ಅವ್ರ ಹತ್ರ ಇರುತ್ತೆ. ಅದ್ ಪಿಕ್ ಮಾಡಿದಾಗ ನಮಗೂ ತೊಂದರೆ ಕೊಡಕ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಥರ್ಡ್ ಐಯೇ ಬ್ಲಾಕ್ ಮಾಡ್ಬಿಡ್ತಾವ ನಂಗೆ. ಸೊ ಅವಾಗ ನಾವ್ ತೆಗೆಸ್ಕೊಳ್ಳೋಕೆ ಅದನ್ನ ಮತ್ತೆ ನಾವು ಕುತ್ಕೋಬೇಕು, ಅದು ಇಟ್ಸ್ ಅ ವೆರಿ ಲಾಂಗ್ ಪ್ರೊಸೀಜರ್ ಅದು. ಸೊ ಒಂದ್ ಸ್ವಲ್ಪ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಎಲ್ಲ ನಡೀಲಿಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ಇನ್ ಕೇಸ್ ಅದು ತುಂಬಾ ಸ್ಟ್ರಾಂಗ್ ಆಗಿದ್ರೆ. ಸೊ ಹಾಗಾಗಿ ಕೆಲವೊಂದು ಇದಕ್ಕೆ ನಾನು ಟಚ್ ಮಾಡಕ್ ಹೋಗಲ್ಲ ಆಕಾಶಕ್ಕೆ. ಬಟ್ ಸುಮಾರು ಲೈಕ್ ನನ್ಗೆ ಕಾಣಿಸಲ್ಲೇ ಗೊತ್ತಾಗುತ್ತೆ. ಇನ್ ಕೇಸ್ ಇಟ್ ಇಸ್ ಸೇಫ್, ನಾನು ಅವ್ರಿಗೆ ಹೇಳ್ತೀನಿ. ಅಲ್ಲಿ ಕೆಲವೊಂದು ಐಡಲ್ಸ್ ಅಥವಾ ಅವ್ರು ಯಾವ ದೇವರನ್ನ ಪ್ರೇ ಮಾಡ್ತಿರ್ತಾರೆ, ಅಥವಾ ಏನಾದ್ರು ಒಂದು ವಿಷನ್ಸ್ ಏನು ಯೂನಿವರ್ಸ್ ರಿವೀಲ್ ಮಾಡುತ್ತೆ ನಮ್ಗೆ, ಅದನ್ನ ನಾವು ಅವ್ರಿಗೆ ಪರಿಹಾರದ ರೂಪದಲ್ಲಿ ಹೇಳ್ತೀವಿ. ಮ್ಯಾಮ್, ಇದ್ ನಂತರದಲ್ಲಿ ನಾವು ತುಂಬಾ ಮಾತಾಡ್ತಿದೀವಿ ಆಕಾಶಿಕ್ ರೀಡಿಂಗ್ ಅಂತ. ಆ ವರ್ಡೇ ವಿಭಿನ್ನವಾಗಿದೆ, ಮೊದಲನೇದು. ಎರಡನೇದು ನಿಜವಾಗ್ಲೂ ಅಷ್ಟು ಜನಕ್ಕೆ ಇದು ತಿಳಿದಿರಲ್ಲ, ಅದಂತೂ ನಾನು ಖಚಿತಪಡಿಸ್ಬೋದು ಈಗಿನ ಜನರೇಷನ್ ಅಥವಾ ಈಗ ಬರ್ತಾ ಇರೋದ್ರಿಂದ. ಸೊ ಈ ತರದ ಪಾಡ್ಕಾಸ್ಟ್ ಮೂಲಕ ಎಲ್ಲವೂ ಗೊತ್ತಾಗ್ತಾ ಇದೆ ಈಗ. ಸೊ ಆಕಾಶಿಕ್ ರೀಡಿಂಗ್ ಅಂದ್ರೆ ಏನು, ಅದು ಹೇಗ್ ಮಾಡೋದು, ಅಂಡ್ ಅದರಿಂದ ಏನ್ ಲಾಭ?
ಆಕಾಶಿಕ್ ರೀಡಿಂಗ್ ಪ್ರತಿಯೊಬ್ರು ಅವರ ಸೋಲ್ ಜರ್ನಿಯನ್ನ ತಿಳ್ಕೊಬೇಕು. ಇವಾಗ ಉದಾಹರಣೆಗೆ ಒಬ್ಬರ ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ನಡೀತಾ ಇದೆ ಅಂಡ್ ರಿಪೀಟೆಡ್ ಆಗಿ ಅದೇ ನಡೆಯುತ್ತೆ. ಉದಾಹರಣೆಗೆ ಒಬ್ರಿಗೆ ಜಾಬ್ ಸಿಗುತ್ತಾ, ಬಾಸ್ ಸರಿ ಇರಲ್ಲ ಅಥವಾ ಕೊಲೀಗ್ಸ್ ಇಂದ ಸಮಸ್ಯೆ, ಫೈನ್ ಆ ಜಾಬ್ ಬಿಟ್ರು ಮತ್ತೆ ಇನ್ನೊಂದು ಜಾಬ್ ಸ್ವಿಚ್ ಆದ್ರು, ಅಲ್ಲೂ ಅದೇ ಸಮಸ್ಯೆ. ಸೊ ಇದೇ ತರ ರಿಪೀಟೆಡ್ ಆಗಿ ಇದು ಏಂತಕ್ ನನ್ಗೆ ಹಿಂಗ ಆಗ್ತಾ ಇದೆ ಅನ್ನೋಂಥ ಒಂದು ಇದಕ್ ಬಂದ್ಬಿಡ್ತಾರೆ. ಅವಾಗ ಆಕಾಶಿಕಲ್ಲಿ ನೋಡಿದಾಗ ಅಲ್ಲಿ ಏನೋ ಒಂದು ಪ್ಯಾಟ್ರನ್ ಲಿಂಕ್ ಆಗಿರುತ್ತೆ ಈ ಸೋಲ್ಗೆ. ಅಥವಾ ಉದಾಹರಣೆಗೆ ರಿಲೇಶನ್ಶಿಪ್ಸ್ ತುಂಬಾ ಬ್ರೇಕಪ್ ಆಗ್ತಾ ಇದೆ ಮೇಡಮ್, ನಂಗೆ ಲೈಫ್ ಪಾರ್ಟ್ನರೇ ಬಂದಿದಾರ ಮ್ಯಾಮ್ ನಿಮ್ಮ ಹತ್ರ? ಸುಮಾರು ಬಂದಿದ್ದಾರೆ. ಅವ್ರು ಹೇಳ್ತಾರೆ ಎಷ್ಟು ಪ್ರಯತ್ನ ಮಾಡಿ ನಂಗೆ ಲೈಫ್ ಪಾರ್ಟ್ನರ್ ಪ್ರಾಪರ್ ಆಗಿ ಅಥವಾ ನನ್ನ ಸೋಲ್ ಮೇಟ್ ಸಿಗ್ತಿಲ್ಲ, ತುಂಬಾ ಒಂದು 5-6 ಬ್ರೇಕಪ್ಸೇ ಆಗ್ಬಿಟ್ಟಿದೆ, ನಂಗೆ ನಂಬಿಕೆನೇ ಇಲ್ಲ ರಿಲೇಶನ್ಶಿಪ್ ಮೇಲೆ. ಸೊ ಈ ತರಾನು ಹೇಳೋರಿದ್ದಾರೆ. ಬಟ್ ಯಾಕೆ ಏನ್ ರೀಸನ್ ಅಂತ ನೋಡಿದಾಗ ಕೆಲವೊಮ್ಮೆ ನಾಗರ್ ಹಾವು ಕಾಣಿಸ್ಕೊಂಡಿದ್ದು ಇದೆ ವಿಷನ್ಸ್ ಅಲ್ಲಿ, ಅಥವಾ ಏನೋ ಒಂದು ಪ್ಯಾಟ್ರನ್ ಇರುತ್ತೆ. ಆ ಪ್ಯಾಟ್ರನ್ನ ಅವರು ಬ್ರೇಕ್ ಮಾಡದೆ ಹೋದ್ರೆ ಅದು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೇನೆ ಅದನ್ನ ಹೆಂಗ್ ಕ್ಲಿಯರ್ ಅದು ದಟ್ ಇಸ್ ನಥಿಂಗ್ ಬಟ್ ಕರ್ಮ. ಅದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಅಂತ ನಾವು ಏನ್ ಹೇಳ್ತೀವಿ, ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅವರು ಥ್ರೂ ನಾಮ ಜಪ. ಅಥವಾ ನಾಗರ್ ಹಾವಿಂದು ತುಂಬಾ ಕಾಣಿಸ್ತಾ ಇದೆ, ವಿ ವಿಲ್ ಟೆಲ್ ನವನಾಗ ಜಪ ಮಾಡ್ಕೊಳ್ಳಿ, ಸೊ ದಟ್ ಆ ಒಂದು ಕರ್ಮ ಸ್ವಲ್ಪ ಕ್ಲಿಯರ್ ಆಗುತ್ತೆ, ಆಮೇಲೆ ಪ್ರಯತ್ನ ಮಾಡಿ. ಸೊ ಈ ತರ ಸುಮಾರು ಇನ್ಸ್ಟೆನ್ಸಸ್ ಪ್ಯಾಟ್ರನ್ಗೆ ಸೊಲ್ಯೂಷನ್ ಹುಡುಕ್ಬೇಕು, ಅದು ಆಕಾಶಿಕಲ್ ಆಗುತ್ತೆ. ಆಕಾಶಿಕ್ ಏನಿಲ್ಲ, ನಮ್ ಚಿತ್ರಗುಪ್ತ ಹತ್ರ ಒಂದು ಏನ್ ಬುಕ್ ಇರುತ್ತಲ್ವಾ, ಆ ಸೋಲ್ ಜರ್ನಿ ಅದನ್ನೇ ನಾವು ವೆಸ್ಟರ್ನ್ ಇದರಿಂದ ನಾವು ಆಕಾಶಿಕ್ ಅಂತ ಕರಿತೀವಿ. ಇಟ್ಸ್ ಅ ಸೋಲ್ ಬುಕ್. ಎಸ್ ಅದೇ. ಈಗ ನೀವು ರಿಲೇಶನ್ಶಿಪ್ ಅಂತ ಮಾತಾಡಿದ್ರಿ, ಐ ಥಿಂಕ್ ಈಗ ಇದ್ರ ಬಗ್ಗೆ ಮಾತಾಡಿದ್ರೆ ಒಂದಷ್ಟು ನಾಲೆಡ್ಜ್ ಆದ್ರೂ ಸಿಗಬಹುದು ನಮ್ಮ ಈಗಿನ ಜನರೇಷನ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಟಾಪಿಕ್ ಅಂತ ನಂಗೆ ಅನ್ಸುತ್ತೆ. ಸೊ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಒಂದು 5-6 ಬ್ರೇಕಪ್ಸ್ನ ಮಾಡ್ಕೊಂಡು ಬಂದು ನಂಗೆ ಸೋಲ್ಮೇಟ್ ಸಿಗ್ತಿಲ್ಲ ಅಂತ. ಅಂದರೆ ಅದು ಬಹುಶಃ ಅವ್ರು ಮಾಡ್ಕೊಂಡಿರೋಂಥ ಪ್ರಾಬ್ಲಮ್ ಅಥವಾ ನೀವು ಹೇಳಿದ್ರಿ ಕರ್ಮ ಅಂತ. ಹಾಗಾದರೆ ಆ ಬ್ಲಾಕೇಜ್ನ ತೆಗೆದು ಅವ್ರು ನಿಜವಾದ ಸೋಲ್ಮೇಟ್ ಹೇಗೆ ಕಂಡ್ಕೊಳ್ಬಹುದು ಅಂತ? ಫಸ್ಟು ಪ್ಯಾಟ್ರನ್ಸ್ನ ಐಡೆಂಟಿಫೈ ಮಾಡಬೇಕು, ಯಾವ ರೀಸನ್ಗೋಸ್ಕರ ಬ್ರೇಕಪ್ ಆಗ್ತಾ ಇದೆ. ಮ್ಯಾಮ್ ಇನ್ನೊಂದು, ಸಾರಿ ಫಾರ್ ಇಂಟ್ರಪ್ಟ್, ಇದು ನಿಮ್ಗೆ ನಾಗರಹಾವು ವಿಷನ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ, ರಿಲೇಶನ್ಶಿಪ್ಗೂ ಅಥವಾ ಈ ವಿಷನ್ ನಾಗರಹಾವು ಏನ್ ಕಾಣಿಸ್ಕೊಳ್ಳುತ್ತೆ ಎರಡಕ್ಕೂ ಏನು? ಹೌದು, ಜಾತಕ ನೋಡಿದಾಗ ಗೊತ್ತಾಯ್ತು ಅಲ್ಲಿ ಒಂದು ಸರ್ಪದ್ದು ದೋಷ ಇದೆ ಅಂತ, ರಾಹುವಿನ ಎಫೆಕ್ಟ್ ಅದು. ಅಂದ್ರೆ ನೀವು ಇದು ಒಬ್ರು ಎಕ್ಸಾಂಪಲ್ ಹೇಳ್ತಿರೋದು? ಹೌದು, ಒಬ್ರು. ಸೊ ರೀಸನ್ ಏನು ಅಂತ ನಾನು ನೋಡಿದಾಗ ಅವಾಗ ಕಾಣಿಸ್ಕೊಂಡಿದ್ದು. ಅಂಡ್ ಅವ್ರದ್ದು ಡೇಟ್ ಆಫ್ ಬರ್ತ್ ಕೂಡ 22 ಇತ್ತು. ವಿಚ್ ಇಸ್ ನಥಿಂಗ್ ಬಟ್ ಫಾರ್ ರಾಹು ಎನರ್ಜೀಸ್ ಅದು. ಸೊ ರಾಹುವಿಂದ ಏನೋ ಪ್ಯಾಟರ್ನ್, ಅಂಡ್ ಕೆಲ್ಸದಲ್ಲೂ ಆಕೆಗೆ ಅಷ್ಟು ಏಳ್ಗೆ ಅಂತಕ್ಕಂಥದ್ದು ಆಗ್ತಾ ಇರ್ಲಿಲ್ಲ. ಸೊ ಓವರ್ ಆಲ್ ಜಾತಕ, ಆಕಾಶಿಕ್, ಟ್ಯಾರೋ ಪ್ರಶ್ನೆ ಎಲ್ಲಾನು ಪರಿಶೀಲಿಸಿದ ನಂತರ ನಾನು ಅವ್ರಿಗೊಂದೇ ಹೇಳಿದ್ದು, ಫಸ್ಟ್ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಗೆ ಪೂಜೆ ಮಾಡಿಸ್ಕೊಂಡು ಬನ್ನಿ, ನವನಾಗ ಸ್ತೋತ್ರ ಪಠನೆ ಪ್ರತಿನಿತ್ಯ ಮಾಡಬೇಕು. ಯಾಕಂದ್ರೆ ನಾಗರ್ ಹಾವ್ ಅಷ್ಟು ಈಸಿಯಾಗಿ ಶಮಿಸಲ್ಲ. ಸೊ ಅವರ ದ್ವೇಷ ಕಟ್ಕೊಳ್ಳೋದಂದ್ರೆ ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊಂಡಾಗೆ. ಅಥವಾ ಫೈನಾನ್ಸಿಸ್ಟ್ರಲ್ ಏನೋ ಒಂದು ಬಂದಿರುತ್ತೆ, ಅಥವಾ ಏನೋ ಒಂದು ಕರ್ಮ ರಿಲೇಟೆಡ್ ಅಂತೂ ಬಂದೇ ಇರುತ್ತೆ. ಸೊ ಅವ್ರು ಅದನ್ನು ಐಡೆಂಟಿಫೈ ಮಾಡಿ ಅವ್ರು ಅದಕ್ಕೆ ಪರಿಹಾರ ಮಾಡ್ಕೊಳ್ದೆ ಹೋದಲ್ಲಿ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನೀವು ಎಷ್ಟೇ ಪೂಜೆ ಮಾಡಿ ಬೇರೆ ಬೇರೆ ದೇವರುಗಳಿಗೆ ನಾಗ ಕೇಳಲ್ಲ, ಅವ್ರಿಗೆ ಪೂಜೆ ಆಗ್ಬೇಕದು. ಅಂಡ್ ಕಮಿಂಗ್ ಟು ರಿಲೇಶನ್ಶಿಪ್, ನೀವು ಹೇಳಿದ್ರೆ ರಿಲೇಶನ್ಶಿಪ್ ಯಾವ ರೀಸನ್ಗೋಸ್ಕರ ಬ್ರೇಕ್ ಆಗ್ತಾ ಇದೆ ಅನ್ನೋದನ್ನ ಫಸ್ಟ್ ಕಂಡು ಹಿಡ್ಕೋಬೇಕು. ಅದಾದ್ಮೇಲೆ ಈ ಪ್ಯಾಟ್ರನ್ನ ಅವ್ರು ಅಕ್ಸೆಪ್ಟ್ ಮಾಡಬೇಕು. ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಏನೋ ಒಂದು ಕರ್ಮ ಮಾಡಿರ್ತಾರೆ ಪಾಸ್ಟ್ ಲೈಫಲ್ಲಿ, ಆ ಪಾಸ್ಟ್ ಲೈಫಿನ ಕರ್ಮನೇ ಅವ್ರಿಗೆ ಪದೇ ಪದೇ ಹಾಂಟ್ ಮಾಡ್ತಾ ಇರುತ್ತೆ ಈ ಲೈಫಲ್ಲಿ. ಸೊ ಒಂದು ಹೋಪೋನೋಪೋನೋ ಪ್ರೇಯರ್ ಮಾಡ್ಬೋದು, ಅಥವಾ ಕೃಷ್ಣ ನಾಮ ಜಪ ಮಾಡ್ಬೋದು. ರಾಧಾ ಕೃಷ್ಣರು ಅವರು ಸಹ ರಿಲೇಶನ್ಶಿಪ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಸೊ ನನಗೆ ಈ ಪ್ಯಾಟ್ರನ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಒಂದು ಸಂಕಲ್ಪ ಕೂತ್ಕೋಬೇಕು. ಸೊ ಒಂದು ರಾಧಾಕೃಷ್ಣರ ವಿಗ್ರಹ ತಗೊಂಡ್ಬಿಟ್ಟು ನನಗೆ ಈ ನನ್ನ ಲೈಫಲ್ಲಿ ರಿಲೇಶನ್ಶಿಪ್ ವಿಚಾರದಲ್ಲಿ ಈ ಥರ ಆಗ್ತಾ ಇದೆ, ನೀವು ಬೇಕಿದ್ರೆ ಲೆಟರು ಬರೆದ್ಬಿಡಿ. ಲೆಟರ್ ಬರ್ಬಿಟ್ಟು ಕೃಷ್ಣರ ಹತ್ರ ಇಟ್ಬಿಟ್ಟು ಈ ಒಂದು ಕರ್ಮನ ನಾನು ಕಳ್ಕೊಳ್ಳೋಕ್ಕೆ ನಿಮ್ಮ ನಾಮ ಜಪ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಒಂದು 21 ಡೇಸು ಅಥವಾ 48 ಡೇಸು ನಿಮಗೆ ಏನು ಅನುಕೂಲ ಆಗುತ್ತೆ ಕೂತ್ಕೊಂಡು ನಾಮ ಜಪ ಮಾಡಿ. ಸೊ ಅದು ಮಾಡ್ತಾ 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 ನೀವೇನು ಆ ಲೆಟರಲ್ಲಿ ಬರೆದಿರ್ತೀರಾ ಅದು ಕಳೀತಾ ಹೋಗುತ್ತೆ. ಇಟ್ಸ್ ಲೈಕ್ ವೇದಿಕ್ ಪ್ಲಸ್ ಮ್ಯಾನಿಫೆಸ್ಟೇಷನ್. ಸೊ ನಮ್ಮ ಹಿಂದೂ ಧರ್ಮದ್ದು ಪ್ಲಸ್ ವೆಸ್ಟರ್ನ್ ಕಲ್ಚರಿಂದ ಬಂದಿರತಕ್ಕಂತಹ ಮ್ಯಾನಿಫೆಸ್ಟೇಷನ್ ಎರಡೂ ಸೇರಿ ಯು ಕ್ಯಾನ್ ಪ್ರೇ.
ಎಸ್ 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 ಕೆಲವೊಂದು ನೆಗೆಟಿವ್ ಎನರ್ಜೀಸು ಬರುತ್ತೆ ಮ್ಯಾಮ್. ಅದರಿಂದ ಪ್ರೊಟೆಕ್ಷನ್ನ ನಾವು ಹೇಗೆ ಮಾಡ್ಕೋಬಹುದು? ಕೆಲವೊಂದು ಆ ನೆಗೆಟಿವ್ ಎನರ್ಜಿಯಿಂದ ಕೆಲವೊಂದು ಬ್ಲಾಕೇಜಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಅದರಿಂದ ನಾವು ಹೇಗೆ ಹೊರಗೆ ಬರೋದು ಮತ್ತೆ ಪ್ರೊಟೆಕ್ಷನ್ ಯಾವ ರೀತಿ ತಗೋಬಹುದು? ಖಂಡಿತ. ನನಗೆ ರೀಸೆಂಟಾಗಿ ಒಬ್ರು ಕ್ಲೈಂಟ್ ಇದು ಹೀಗೆ ಆಕಾಶಿಕ್ ಮಾಡ್ತಾ ಇದೆ. ಸರಿ ನಂಗೆ ಆ್ಯಕ್ಚುಲಿ ಡೆವಿಲ್ ಎನರ್ಜಿ ಎಲ್ಲ ಕಾಣಿಸ್ತು. ನಂಗೆ ಅನಿಸ್ತು ಏನೋ ನೆಗೆಟಿವ್ ಎನರ್ಜಿ ಇದೆ ಇವತ್ತು ಅಂತ. ಫೈನ್, ಏನಂತ ನೋಡೋಣ ಅಂದ್ಬಿಟ್ಟು ಧೈರ್ಯ ಮಾಡಿ ಆಕಾಶಕ್ಕೆ ಹೋದೆ. ಅಲ್ಲಿ ನೋಡಿದ್ರೆ ಬರೀ ಬ್ಲ್ಯಾಕ್ ಶ್ಯಾಡೋಸ್ ಇತ್ತು. ನಾನು ಹೇಳಿದೆ, ನಿಮ್ಮ ಮನೇಲಿ ಯಾರು ಪೂಜೆನೇ ಮಾಡಲ್ವಾ? ಇಲ್ಲ ಮೇಡಮ್, ನಾನು ನಮ್ಮ ತವ್ರ ಮನೆಗೆ ಬಂದಿದ್ದೀನಿ, ಅಲ್ಲಂತೂ ಯಾರೂ ಪೂಜೆ ಮಾಡಲ್ಲ, ತುಂಬ ಅಪರೂಪ. 6 ತಿಂಗಳೇನೋ ಆಗಿದೆ ಆಕೆ ಪೂಜೆ ಮಾಡಿ. ಒಂಚೂರು ದೇವ್ರದ್ದು ಗಂಧದ ಕಟ್ಟಿ ಆಗಲಿ ಆರತಿ ಏನೂ ಮಾಡಿಲ್ಲ, ದೇವಸ್ಥಾನಕ್ಕೂ ಹೋಗಿಲ್ಲ. ಫುಲ್ ನೆಗೆಟಿವ್ ಎನರ್ಜೀಸ್. ನನಗೆ ಅದು ಒಂಥರ ಕೈಯಿಂದ ಹಿಡಿಯಕ್ಕೆ ಬರ್ತಾ ಇದೆ. ಸೊ ನನ್ಗೆ ಆಗಲ್ಲಮ್ಮ ಈ ಎನರ್ಜೀಸ್ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಹೊರಗಡೆ. ಬಟ್ ಕಾಳಿ ಮಾತೆಯ ಒಂದು ಪ್ರೊಟೆಕ್ಷನ್ ಇರೋದ್ರಿಂದ ಈ ಥರ ಎನರ್ಜೀಸ್ ಬಂದರೆ ಆಕೆ ಪ್ರೊಟೆಕ್ಟ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಕೆಲವೊಮ್ಮೆ ಆ ನೆಗೆಟಿವ್ ಶಕ್ತಿಗಳು ನಮ್ಗೂ ಎಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ನಾವು ಕಾರ್ಡ್ ಕಟ್ಟಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಎಲ್ಲ ಆಕಾಶಿಕ್ ಅಥವಾ ಟ್ಯಾರೋ ರೀಡಿಂಗ್ ಎಲ್ಲ ಅಥವಾ ವೇದಿಕ್ ಏನೇ ಇರ್ಬೋದು, ರೀಡಿಂಗ್ ಮಾಡಿದ್ಮೇಲೆ ಕಾರ್ಡ್ ಕಟ್ ಅಂತ ಮಾಡ್ಲೇಬೇಕು. ಅದೇ ಅವರ ಎನರ್ಜಿನ ನಾವೇನ್ ಪಿಕ್ ಮಾಡಿರ್ತೀವಿ ಅದನ್ನ ಕಟ್ ಮಾಡಿಲ್ಲ ಅಂದ್ರೆ ಅವ್ರ ಎನರ್ಜೀಸ್ ನಮ್ಗೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಆಸ್ ಅ ಹೀಲರ್ ವಿ ಹ್ಯಾವ್ ಟು ಕಟ್ ದ ಕಾರ್ಡ್ಸ್. ಸೊ ಅದು ಕಟ್ ಮಾಡಿದಾಗ ಏನಾಗುತ್ತೆ, ಅವ್ರ ಎನರ್ಜೀಸ್ ನಮಗೆ ಫ್ಲೋ ಆಗೋದು ಸ್ಟಾಪ್. ಇದನ್ನ ಮಾಡ್ಕೋಬೇಕು. ಸೊ ಇದೆಲ್ಲದನ್ನಕ್ಕೂ ಕುತ್ಕೋಬೇಕು ಅಥವಾ ಸಂಕಲ್ಪ ಮಾಡೋ ಕುತ್ಕೋಬೇಕು, ನಾಮಜಪ ಕುತ್ಕೋಬೇಕು, ಓಕೆ ಏನೋ ಹೊಸದಾಗಿ ಶುರು ಮಾಡೋಣ, ಈ ಥರದೊಂದು ಏನೋ ಕಲಿಯೋಣ ಅನ್ನೋದಕ್ಕೆ ಮೊದಲನೇದಾಗಿ ನಾವು ನಮ್ಮನ್ನ ಶುದ್ಧಿ ಮಾಡ್ಕೋಬೇಕು. ಸೊ ಅದು ಹೇಗೆ? ಶುದ್ಧೀಕರಣ ಬರೋದೇ ಸಾಲ್ಟ್ ವಾಟರ್ ಬಾತಿಂಗ್, ಫಸ್ಟ್ ಸ್ಟೆಪ್ ಆಫ್ ಸ್ಪಿರಿಚುಯಾಲಿಟಿ ಅಂತಿಲ್ಲ. ಅಧ್ಯಾತ್ಮಕ್ಕೆ ಬರಬೇಕು ಅಂದ್ರೆ ನೋಡಿ, ನಮ್ ಆರಾ ಕ್ಲೆನ್ಸ್ ಇಲ್ಲ ಅಂತಂದ್ರೆ ನಮಗೆ ಫೋಕಸ್ ಮಾಡಕ್ ಆಗಲ್ಲ. ನೈಟು ನೋಡಿ ತುಂಬಾ ಕೆಟ್ಟ ಕನ್ಸ್ ಬೀಳ್ತಾ ಇರುತ್ತೆ, ಭಯಂಕರ ಕನ್ಸ್ ಬೀಳ್ತಾ ಇರುತ್ತೆ. ಅದು ಯಾಕೆ ಬೀಳುತ್ತೆ ಅಂತಂದ್ರೆ ನಾವು ಸುತ್ತಾಡ್ತಿರ್ತೀವಿ, ಎಷ್ಟೋ ಜನನ್ನ ಮೀಟ್ ಮಾಡ್ತೀವಲ್ವಾ ಹೊರಗಡೆ ಹೋಗಿ, ಅವರಲ್ಲಿ ಇರ್ತಕ್ಕಂಥ ಒಂದು ಪಾರ್ಷಿಯಲ್ ಎನರ್ಜಿ ನಮ್ಮ ಓರಾಗ್ ಬಂದು ಕಚ್ಕೊಂಡಿರುತ್ತೆ. ನಾವೇನಾದ್ರು ಸ್ನಾನ ಮಾಡದೆ ಹಾಗೆ ಮಲ್ಕೊಂಡ್ಬಿಟ್ರೆ ಅಥವಾ ಕೈ ಕಾಲು ಉಪ್ಪು ನೀರಲ್ಲಿ ತೊಳ್ಕೊಳ್ದೆ ಹಾಗೆ ಮಲ್ಕೊಂಡ್ಬಿಟ್ರೆ ಅವತ್ತಿನ ದಿನ ನೋಡಿ ಭಯಂಕರ ಕನ್ಸುಗಳು ಬೀಳ್ತಾ ಇರುತ್ತೆ. ಸೊ ಇದು ಎಷ್ಟೋ ಜನ ಇದು ಯಾಕೆ ಬರ್ತಾರೆ, ನನ್ಗೆ ಯಾಕೆ ಹಿಂಗ ಆಗ್ತಿದೆ ಅಂತ ಕನ್ಫ್ಯೂಷನ್ ಮಾಡ್ಕೋತಾರೆ. ಬಟ್ ಇದೇನಿಲ್ಲ, ಅವರು ಬೇರೆಯವರಿಂದ ಪಡ್ಕೊಂಡಂತ ಎನರ್ಜೀಸ್ ಅದು. ಇದನ್ನ ಫಸ್ಟ್ ಕ್ಲೆನ್ಸ್ ಮಾಡ್ಕೋಬೇಕು. ಸೊ ಇದನ್ನ ಹೇಗ್ ಮಾಡ್ಕೊಳ್ಳೋಣ? ಸಿಂಪಲ್. ನಮ್ಮ ಹಿರಿಯರು ಕೂಡ ಇದನ್ನ ಮಾಡ್ತಾ ಇದ್ರು. ಒಂದು ಸ್ನಾನ ಮಾಡೋ ಬಕೆಟ್ಗೆ ಒಂದು ಹಿಡಿ ಕಲ್ಲುಪ್ಪು ಹಾಕ್ಬಿಟ್ಟು ಅದರಿಂದ ಸ್ನಾನ ಮಾಡೋದು, ಅಥವಾ ಸಾಲ್ಟ್ ಪೌಡರ್ ಸಾಲ್ಟ್ ನ ರಬ್ ಮಾಡೋದು, ಅದನ್ನು ನಡೆಯುತ್ತೆ. ಆಮೇಲೆ ಧೂಪ, ಸಾಂಬ್ರಾಣಿ ಧೂಪದಲ್ಲಿ ಒಂದ್ ಸ್ವಲ್ಪ ಹೊತ್ತು, ಐ ಮೀನ್ ನಾಟ್ ಫಾರ್ ಲಾಂಗ್, ಸ್ವಲ್ಪ ಹೊತ್ತು ಕುತ್ಕೊಂಡು ವಿ ಜಸ್ಟ್ ನೀಡ್ ಟು ಆ ಒಂದು ಸ್ಮೋಕ್ ಇಂದ ಶುದ್ಧೀಕರಣ ಮಾಡ್ಕೊಳ್ಳೋದು. ಅಂಡ್ ಯಾವ್ದಾದ್ರು ಒಂದು ಶಕ್ತಿ ದೇವರ ನಾಮಜಪ ಮಾಡ್ಕೊಬೇಕು. ಕಾಲ್ ಭೈರವ್ ಆಗಿರ್ಬೋದು, ಕಾಳಿ ಮಾತಾ ಅಥವಾ ಲಲಿತಾ ತ್ರಿಪುರ ಸುಂದರಿ, ಲಕ್ಷ್ಮಿ, ಸ್ವಲ್ಪ ಶಕ್ತಿ ದೇವರನ್ನ ಆದಷ್ಟು ಬೇಕಾದ್ರೆ ಬೇಕು ನಮ್ಗೆ ಕಲಿಯುಗದಲ್ಲಿ. ಯಾಕಂದ್ರೆ ನೋಡಿ, ನಗ್ನಗ್ತಾ ಮಾತಾಡ್ತಾ ಇದ್ರೂನು ಅವ್ರ ಹಿಂದೆ ಇರುವಂತ ಇಂಟೆನ್ಷನ್ಸ್ ನಮಗ್ ಗೊತ್ತಿಲ್ಲ. ಖಂಡಿತ ಹೌದು. ರಿಲೇಟಿವ್ಸ್ ಒಳ್ಳೇದನ್ನೇ ಬಯಸ್ತಾರೆ, ಬಟ್ ಹಿಂದೆ ಎಷ್ಟು ಪಿತೂರಿ ಮಾಡ್ತಾರೆ ಅಲ್ವಾ? ಸೊ ಇದನ್ನೆಲ್ಲ ನೋಡ್ಕೊಂಡಾಗ ನಮ್ಗೆ ಹೌದಪ್ಪ ಪ್ರೊಟೆಕ್ಷನ್ ಬೇಕು. ಸೊ ಇದೆಲ್ಲ ನಮ್ಗೆ ಒಂದು ಶಕ್ತಿ ದೇವರ ಆರಾಧನೆ. ನಾಮ ಜಪ ಮಾಡಿದ್ರೆ ಸೆಕೆಂಡ್ ಕಾಳಿ ಮಾತಾ ಅಂತೂ ತುಂಬಾ ಬೇಗ ಉಳಿತಾರೆ. ನೀವು ಜಸ್ಟ್ 5 days ಕೂತ್ಕೊಳ್ಳಿ, ಆಕೆ ಎನರ್ಜಿನೇ ಸುತ್ತಮುತ್ತ ಫೀಲ್ ಆಗೋಕ್ ಸ್ಟಾರ್ಟ್ ಆಗುತ್ತೆ, ಅಷ್ಟು ಬೇಗ ಕಾಳಿ ಮಾತಾ. ಸೊ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಒಂಥರ ಒಂದು ಭೌತಿಕ ಲೈಫ್ಗೂ ನಮ್ಮ ಒಂದು ಆತ್ಮಕ್ಕೂ ಒಂದು ಡಿಸ್ಟೆನ್ಸ್ ಬೇಕು. ಆ ಡಿಸ್ಟೆನ್ಸ್ ಇಲ್ಲದೆ ಹೋದ್ರೇನೆ ನಮ್ಗೆ ಟೆನ್ಷನ್, ಆಂಗ್ಸೈಟಿ ಎಲ್ಲವೂ ಬರುತ್ತೆ. ಇದೆಲ್ಲ ಆಗೋಕ್ ಸ್ಟಾರ್ಟ್, ಚಕ್ರ ಇಂಬ್ಯಾಲೆನ್ಸ್ ಇದೆಲ್ಲ ಆಗುತ್ತೆ. ಸೂಪರ್ ಸೂಪರ್ ಮ್ಯಾಮ್. ನಾನು ಕೇಳ್ಪಟ್ಟೆ ನೀವು ವರ್ಕ್ಶಾಪ್ಸ್ನ ಮಾಡ್ತೀರಾ. ಐ ಥಿಂಕ್ ಅದ್ರ ಬಗ್ಗೆ ನಾವು ಮಾತಾಡಬೇಕು. ಅದೆಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಕೂಡ. ಟ್ಯಾರೋಟ್ ರೀಡಿಂಗ್ ಮಾಡ್ತೀರಾ, ಜೊತೆಗೆ ಆಕಾಶಿಕ್ ರೀಡಿಂಗ್ ಹೇಳ್ಕೊಡ್ತಾ ಇದ್ದೀರಿ. ಸೊ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮನ್ನ? ತುಂಬ ಇಂಟ್ರೆಸ್ಟ್ ಇರೋರು, ಇದನ್ನ ಕಲಿಬೇಕು ಅಂತ ಆಸೆ ಪಡೋರು? ಖಂಡಿತ. ಸೊ ನಮ್ಮ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಖಂಡಿತ ಯಾರಿಗೆಲ್ಲ ಆಸಕ್ತಿ ಇದೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ನಾನು ಆಕಾಶಿಕ್ ರೀಡಿಂಗ್ ಹೇಗ್ ಮಾಡೋದು ಹೇಳ್ಕೊಡ್ತೀನಿ. ಅಂಡ್ ಕಾಳಿ ಮಾತೆಯ ದೀಕ್ಷೆ ಅಟ್ಯೂನ್ಮೆಂಟ್, ಕಾಳಿ ಮಾತೆಯ ಹೀಲಿಂಗ್ ಕೋರ್ಸಸ್, ಆಮೇಲೆ 7 ಚಕ್ರ ಹೀಲಿಂಗ್ ಮಾಡ್ತೀನಿ ನಾನು. ಹಾಗೆ ಟ್ಯಾರೋ ಯಾರಿಗೆಲ್ಲ ಕಲಿಬೇಕು, ಅದು PhD ಲೆವೆಲ್ ಅಲ್ಲಿ ಎಲ್ಲ ಕಲಿಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ಲಾಸಸ್
ನಾನು ಕಂಡಕ್ಟ್ ಮಾಡ್ತೀನಿ. ಇದು ಆನ್ಲೈನ್ ಕ್ಲಾಸಸ್ ಮಾತ್ರ ಆಗಿರುತ್ತೆ. ಆನ್ಲೈನ್ ಮಾತ್ರ ನಾನು ಕಂಡಕ್ಟ್ ಮಾಡ್ತೀನಿ. ಸೊ ಆಫ್ಲೈನ್ ಯಾವ್ದು ಕ್ಲಾಸಸ್ ನಾನು ತಗೊಳಲ್ಲ ಯೂಶಲಿ. ಸೊ ಆನ್ಲೈನ್ ಅಲ್ಲೇ ನಿಮ್ಗೆಲ್ಲಾನು ಹೇಳ್ಕೊಡಲ್ಲ. ಮ್ಯಾಮ್, ಈಗ ಎಷ್ಟೋ ಜನ ಈ ಜನರೇಷನ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲರೂ ಆಧ್ಯಾತ್ಮದ ಹೆಸರಲ್ಲಿ ಲೈಕ್ ನಾವು ಕಲಿಸ್ಕೊಡ್ತೀವಿ ಅದನ್ನ ಮಾಡೋಣ ಅಂದ್ರೆ ಅವ್ರಿಗೆ ಪ್ರೊಫೆಷನಲ್ ಯಾರು ಅಥವಾ ಅದ್ರ ಬಗ್ಗೆ ನಿಜವಾಗ್ಲೂ ಅವ್ರಿಗೆ ನಾಲೆಡ್ಜ್ ಇದೆಯಾ ಅಂತ ತಿಳ್ಕೊಳ್ಳೋದು ಹೆಂಗೆ? ಈ ಆನ್ಲೈನ್ ಎಲ್ಲ ನೀವು ಹೇಳ್ದ ಹಾಗೆ ಆನ್ಲೈನ್ ಅಥವಾ ಆಫ್ಲೈನ್, ಸೊ ಎಲ್ಲರೂ ನಂಬಿಡ್ತಾರೆ ಬೇಗ. ಸೊ ಯಾವ ರೀತಿ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಕ್ಲಾಸಸ್ನ ತಗೋಬೇಕು? ಇದು ಬಹಳ ಮುಖ್ಯ. ಯಾಕಂದ್ರೆ ನಾನು ನಮ್ಮ ಸ್ಟೂಡೆಂಟ್ಸ್ ಪಾಪ ಎಷ್ಟೋ ಜನ ಮೋಸ ಹೋಗಿದ್ದಾರೆ. ಫೀಸ್ ಕಟ್ಟಿದೀನಿ ಮೇಡಮ್, ಆದ್ರೆ ಅವ್ರು ಏನೂ ಹೇಳ್ಕೊಟ್ಟಿಲ್ಲ. ನನ್ಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಅದು ವಿದ್ಯೆಯನ್ನ ಕಲ್ಸ್ಕೊಡ್ತಾರೆ, ಅಟ್ಲೀಸ್ಟ್ ಅದ್ರಲ್ಲಾದ್ರೂ ಪ್ರಾಮಾಣಿಕವಾಗಿ ಹೇಳ್ಕೊಡಿ ಅಂತ. ನನ್ಗೆ ನನ್ನ ಸ್ಟೂಡೆಂಟ್ಸ್ ನನ್ನ ಹತ್ರ ಯಾರೆಲ್ಲ ಕಲ್ತಿದ್ದಾರೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ರಿವ್ಯೂಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂಡ್ ಯಾರೆಲ್ಲ ಫೀಡ್ಬ್ಯಾಕ್ ಶೇರ್ ಮಾಡ್ತಾರೆ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಖಂಡಿತ ನೀವೆಲ್ಲಾನು ಇಟ್ ಇಸ್ ಟ್ರಾನ್ಸ್ಪರೆಂಟ್. ಅಂಡ್ ಸರ್ಟಿಫಿಕೇಟ್ಸ್ ಕೊಟ್ಟಿರೋದು ಅದನ್ನು ನನ್ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನನ್ನ ಇನ್ಸ್ಟಾದಲ್ಲಿದೆ. ಸೊ ಚೆಕ್ ಮಾಡಿ. ಅಂಡ್ ನೀವು ನನ್ಗೆ ಅಪ್ರೋಚ್ ಮಾಡಿದಾಗ್ಲೂ ಅಷ್ಟೇ, ನಾನು ಸ್ಯಾಂಪಲ್ ಕ್ಲಾಸಸ್ ಅಂತ 2 ಎಪಿಸೋಡ್ಸ್ ನ ಶೇರ್ ಮಾಡ್ತೀನಿ. ಅವ್ರಿಗೆ ಸಮಾಧಾನ ಆದ್ರೆ ಅವ್ರು ತಗೊಳ್ಳಿ ಅಂತಾನು ನಾನು ಹೇಳ್ತೀನಿ. ಸೊ ಫ್ರೀ ಆಗಿ ಐ ವಿಲ್ ಶೇರ್ 2 ಎಪಿಸೋಡ್ಸ್ ಆಲ್ಸೋ, ಸೊ ದಟ್ ಅವ್ರಿಗೆ ಓಕೆ ನಾನು ಈ ರೀತಿ ಹೇಳ್ಕೊಡ್ತೀನಿ ಅಂತ ಒಂದು ಐಡಿಯಾ ಬರಬೇಕು. ಸೊ ಅದು ಅವ್ರಿಗೆ ಸಮಾಧಾನ ಆದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಟೇಕ್ ಅಪ್. ಇಟ್ಸ್ ಅಪ್ ಟು ದೆಮ್. ಓಕೆ ಓಕೆ ಮ್ಯಾಮ್, ಕಾಳಿ ಮಾತಾ ಸಾಧಕರು ಕೂಡ ಅಂತ ಹೌದು ಅಂತ ನಮಗೆ ಗೊತ್ತಾಯ್ತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಕಾಳಿ ಮಾತೆಯ ಒಂಥರ ತುಂಬಾ ವಿಶೇಷವಾದ ಎನರ್ಜೀಸ್ ಅಂತ ಹೇಳ್ಬೋದು. ಅದೇ ಒಂದು ಪ್ರತಿ ಹೆಣ್ಮಗುಗೂ ಆ ಒಂದು ಅಂಶ ಬೇಕು, ಕಾಲಿಯ ಅಂಶ ಬೇಕು. ಇವಾಗ ಹೇಗೆ ನಾವು ಲಕ್ಷ್ಮಿಗೆ, ದುಡ್ಡಿಗೆ, ಸರಸ್ವತಿ, ಜ್ಞಾನಕ್ಕೆ ಒಲ್ಸ್ಕೋತೀವಿ, ಅದೇ ತರ ಈ ಸೊಸೈಟಿನ ಎದುರಿಸೋದಕ್ಕೆ ಕಾಳಿ ಮಾತೆಯ ಅನುಗ್ರಹ ಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಯಾರು ಜೆನ್ಯೂನ್ ಇರ್ತಾರೆ, ಯಾರು ಯಾವ ತರ ಇದ್ ಮಾಡ್ತಾರೆ. ಬಟ್ ಕಾಳಿ ಮಾತೆ ಆಶೀರ್ವಾದ ಇರೋದ್ರಿಂದ ನಿಮ್ಗೆ ಒಂಥರ ಕಂಪ್ಲೀಟ್ 360 ಡಿಗ್ರಿ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಸೊ ಯಾರು ಪಿತೂರಿ ಮಾಡಿದ್ರು ಆ ತಾಯಿಗೆ ಫಸ್ಟ್ ಗೊತ್ತಾಗ್ಬಿಡುತ್ತೆ. ಸೊ ಆಕೆ ಅಲ್ಲೇ ಕಟ್ ಮಾಡ್ಬಿಡ್ತಾರೆ, ಹತ್ರನೂ ಬರೋದಕ್ ಬಿಡೋದಿಲ್ಲ. ನೀವೀಗ ತಾನೇ ಹೇಳಿದ್ರೆ, ಈಗ ನಾವು ಹಣಕ್ಕೆ ಹೇಗೆ ಧನಲಕ್ಷ್ಮಿನ ಪೂಜಿಸ್ತೀವಿ ಅಥವಾ ನಮ್ಮ ವಿದ್ಯಾಭ್ಯಾಸಕ್ಕೆ ಹೇಗೆ ನಾವು ಶಾರದೆಯ ದೇವಿಯನ್ನ ಪೂಜಿಸ್ತೀವಿ, ಅಥವಾ ಈ ಕಲೆ ಅಂತ ಬಂದಾಗ ಕಲಾ ಸರಸ್ವತಿನ ನಾವು ಹೇಗೆ ಪೂಜಿಸ್ತೀವಿ, ಹಾಗೆ ಈ ಸೊಸೈಟಿಯನ್ನ ಎದುರಿಸೋದಕ್ಕೆ, ಸೊ ನಮ್ಮನ್ನ ನಾವು ಒಂದು ಶುದ್ಧಿ ಮಾಡಿಕೊಂಡು ಎಲ್ಲದಕ್ಕೂ ನಿಂತ್ಕೊಳ್ಳೋದಕ್ಕೆ ಕಾಳಿ ಮಾತಾ ದೇವಿಯನ್ನ ನಾವು ಖಂಡಿತ ಪೂಜಿಸ್ಬೇಕು. ಅದೇ ನಿಮ್ಮ ಉದ್ದೇಶ ಆಗಿತ್ತು? ಖಂಡಿತ. ಯಾಕಂದ್ರೆ ಎಲ್ಲ ತ್ರಿದೇವಿಯ ಶಕ್ತಿನೂ ಬೇಕು ನಮ್ಗೆ. ಯಾಕಂದ್ರೆ ಕೆಲವು ಜ್ಞಾನ ಇರುತ್ತೆ, ಅರೆ ಧೈರ್ಯ ಇಲ್ಲ ಅಂದ್ರೆ ಅದು ಹೇಳ್ಕೊಳಕ್ ಆಗಲ್ಲ. ಕೆಲವ್ರಿಗೆ ಎಷ್ಟೊಂದು ದುಡ್ಡು ಇರುತ್ತೆ, ಟ್ಯಾಲೆಂಟ್ ಇರಲ್ಲ, ಧೈರ್ಯ ಇರಲ್ಲ. ಸೊ ಒಂದು ಮಿಸ್ ಆದ್ರೂನು ಏನು ನಡೆಯೋದಿಲ್ಲ. ಸೊ ಎಲ್ಲ ತ್ರಿದೇವಿಯ ಶಕ್ತಿ ಇದ್ದಾಗ ಒಂದು ಪ್ರಾಪರ್ ಒಂದು ಪರಿಪೂರ್ಣತೆ ಅಂತ ಹೇಳಿ, ಅದಕ್ಕೆ ಆದಷ್ಟು ಈ 3 ದೇವಿಯರ ಒಂದು ಅಂಶನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಅದೇ ಕೆಲವ್ರಿಗೆ ಬ್ಲೆಸ್ಸಿಂಗ್ ಹುಟ್ಟಿದಾಗಿಂದಾನೇ ಬಂದಿರುತ್ತೆ. ಉದಾಹರಣೆಗೆ ಶ್ರೀಮಂತರು ಆಗಿ ಹುಟ್ಟಿರ್ತಾರೆ, ಧನಲಕ್ಷ್ಮಿ ಅನ್ನೋದು ಯಾವಾಗಲೂ ಅವ್ರ ಜೇಬಲ್ಲೇ ಇರುತ್ತೆ. ಅದೇ ಟ್ಯಾಲೆಂಟ್ ಇರಲ್ಲ ಅಥವಾ ಏನೋ ಧೈರ್ಯ ಇರಲ್ಲ, ಅದನ್ನ ಇಂಡಲ್ಜ್ ಮಾಡ್ಕೋಬೇಕು. ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ತ್ರಿದೇವಿಯ ಶಕ್ತಿ ಇದ್ರೇನೆ ಲೈಫಲ್ಲಿ ಸಕ್ಸಸ್. ನಾವು ಐ ಥಿಂಕ್ ಈ ಪಾಡ್ಕಾಸ್ಟ್ ಅಲ್ಲಿ ತುಂಬಾ ತಿಳ್ಕೊಂಡ್ವಿ, ತುಂಬಾ ಕಲ್ತ್ವಿ ಮ್ಯಾಮ್. ಟೆರೋಟ ರೀಡಿಂಗ್ ಯಾಕೆ ಮಾಡ್ಕೋಬೇಕು ಅಥವಾ ಆಕಾಶಿಕ್ ರೀಡಿಂಗಿಗೆ ಹೋಗೋದಕ್ಕೆ ಎಷ್ಟು ಕಷ್ಟ ಇದೆ, ಅಲ್ಲಿಗೆ ಯಾಕೆ ಹೋದ್ಮೇಲೆ ಏನಾಗತ್ತೆ ಅನ್ನೋದು ನಾವು ಮಾತಾಡಿದ್ವಿ. ಸೊ ಎಲ್ಲವನ್ನು ಮಾತಾಡಿದ್ವಿ. ಎಷ್ಟೋ ನಮ್ಮ ವೀಕ್ಷಕರಿಗೆ, ನಮ್ಮ ದೇವಿ ಯಕ್ಷಿಣಿ ಮೀಡಿಯಾ ವೀಕ್ಷಕರಿಗೆ ಒಂದಷ್ಟು ಪ್ರೀತಿಯ ಮಾತುಕತೆನ ನಾವು ತಿಳಿಸ್ಕೊಟ್ವಿ. ಅಂಡ್ ಇದ್ರ ಬಗ್ಗೆ ನಾಲೆಡ್ಜ್ನ ಶೇರ್ ಮಾಡಿದ್ದಕ್ಕೆ ರಮ್ಯಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಜಾಯಿನ್ ಆಗಿದ್ದಕ್ಕೆ ಪಾಡ್ಕಾಸ್ಟ್. ತುಂಬಾ ಖುಷಿ ಆಯ್ತು ಈ ಒಂದು ಚಾನೆಲ್ ಬಂದು ನಿಮ್ಮೆಲ್ಲರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರವನ್ನ ಅದ್ಭುತವಾಗಿ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಇದು ಸುಮಾರು ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ತುಂಬಾ ಧನ್ಯವಾದಗಳು ನನ್ನನ್ನು ಕರೆಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಂದಿದ್ದಕ್ಕೆ, ಥ್ಯಾಂಕ್ ಯು. ಸೊ ಇದಿಷ್ಟು ಇವತ್ತಿನ ನಮ್ಮ ಪ್ರೀತಿಯ ಮಾತುಕತೆ ಆಗಿತ್ತು. ಸೊ ನಮ್ಮ ಡಾಕ್ಟರ್ ರಮ್ಯಾ ಮ್ಯಾಮ್ ಎಲ್ಲ ಕ್ಲಾಸಸ್ ತಗೋತಾ ಇದ್ದಾರೆ ಇದ್ರ ಬಗ್ಗೆ. ಸೊ ಇದರಿಂದ ಹೆಚ್ಚಿನ ಮಾಹಿತಿಗಾಗಿ ಆಲ್ರೆಡಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ನಾವು ಹಾಕಿರ್ತೀವಿ. ಸೊ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಪಾಡ್ಕಾಸ್ಟ್ ಮತ್ತೆ ಮಾಡ್ತಾ ಇರೋಣ. ಸೊ ನಮ್ಮ ದೇವಿ ಯಕ್ಷಿಣಿ ಮೀಡಿಯಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾ ಇರಿ. ಯಾಕೆಂದ್ರೆ ಒಂದು ಒಳ್ಳೆ ನಾಲೆಡ್ಜಬಲ್ ಪಾಡ್ಕಾಸ್ಟ್ ಆಗಿರುತ್ತೆ ಇದು. ಧನ್ಯವಾದಗಳು. ಮತ್ತೆ ಸಿಗುವ.